ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ನಹ್ಮದುಹು ವ ನಸ್ತഈನುಹು ವ ನು'ಮಿನು ಬಿಹಿ ವ ನತವಕ್ಕಲು ಅಲೈಹಿ. ರಬ್ಬಿ ಶ್ರಹ್ ಲೀ ಸ್ವದ್ರಿ ವ ಯಸ್ಸಿರ್ ಲೀ ಅಮ್ರಿ ವಹ್ಲುಲ್ ಉಕ್ದತಂ ಮಿನ್ ಲಿಸಾನಿ ಯಫ್ಕಹು ಕೌಲಿ. ಅಊದು ಬಿಲ್ಲಾಹಿ ಮಿನಶ್ ಶೈತ್ವಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಹುವಲ್ಲದಿ ಅರ್ಸಲ ರಸೂಲಹು ಬಿಲ್ ಹುದಾ ವ ದೀನಿಲ್ ಹಕ್ ಲಿಯುದ್ಹಿರಹು ಅಲದ್ದೀನಿ ಕುಲ್ಲಿಹಿ ವಲೌ ಕರಿಹಲ್ ಮುಶ್ರಿಕೂನ್. ಸದಕಲ್ಲಾಹುಲ್ ಅಲಿಯುಲ್ ಅಲೀಮ್. ವೇದಿಕೆಯಲ್ಲಿ ಆಸೀನರಾಗಿರುವ ಜಮಾಅತ್ ಇಸ್ಲಾಮಿ ಹಿಂದಿನ ಹೊಣೆಗಾರರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಅತ್ಯಂತ ಗೌರವಾನ್ವಿತ ಹಿರಿಯರೇ, ಪ್ರೀತಿಯ ಸಹೋದರಿಯರೇ, ಸಹೋದರರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಜಮಾಅತ್ ಇಸ್ಲಾಮಿಯ ಬಗ್ಗೆ, ಜಮಾಅತ್ ಇಸ್ಲಾಮಿಯ ಉದ್ದೇಶ, ಅದರ ಧೋರಣೆ, ಅದರ ಕಾರ್ಯಕ್ರಮ, ಇವುಗಳ ಬಗ್ಗೆ ಸುದೀರ್ಘವಾದ ವಿವರಣೆಯನ್ನು ತಾವು ಆಲಿಸಿದ್ದೀರಿ. ಇನ್ನೂ ಒಂದು ಜಮಾಅತ್ ಇಸ್ಲಾಮಿ ಯಾಕೆ ಆಗಬೇಕಾ ಅಂತ ನನಗೆ ಗೊತ್ತಿಲ್ಲ, ಅದರ ಅಗತ್ಯ ಇದೆಯಾ ಅಂತ ಗೊತ್ತಿಲ್ಲ ನನಗೆ. ಕೆಲವು ವಿಷಯಗಳನ್ನು ಮಾತ್ರ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಸಹೋದರ ಸಹೋದರಿಯರೇ, ಜಮಾಅತ್ ಇಸ್ಲಾಮಿ ಎಂಬುದು ಒಂದು ಇಸ್ಲಾಮಿ ಆಂದೋಲನ, ತೆಹರೀಕ್. ಅದು ಜಮಾಅತ್ ಇಸ್ಲಾಮಿ ಎಂಬುದು ಒಂದು ಸಂಘಟನೆಯ ಹೆಸರಲ್ಲ. ಜಮಾಅತ್ ಇಸ್ಲಾಮಿ ಎಂಬುದು ಒಂದು ಆಂದೋಲನವಾಗಿದೆ, ಒಂದು ಸಂಘಟನೆಗೆ ಬಹಳ ಸೀಮಿತವಾದ ಕಾರ್ಯಕ್ರಮಗಳಿರುತ್ತವೆ ಅಥವಾ ಹೊಸ ಹೊಸ ಕಾರ್ಯಕ್ರಮಗಳಿರುತ್ತವೆ. ಒಂದು ಆಂದೋಲನಕ್ಕೆ ಸೀಮಿತವಾದ ಕಾರ್ಯಕ್ರಮಗಳಿರುವುದಿಲ್ಲ. ಒಂದು ಆಂದೋಲನಕ್ಕೆ ಬಹಳ ದೂರದೃಷ್ಟಿ ಇರುವ, ಬಹಳ ವಿಶಾಲವಾದ ಯೋಜನೆಗಳು, ಕಾರ್ಯಕ್ರಮಗಳು, ಗುರಿಗಳು ಇದೆಲ್ಲವೂ ಇರುತ್ತದೆ. ಹಾಗೆ ಜಮಾಅತ್ ಇಸ್ಲಾಮಿ ಎಂಬುದು ಏನಾದರೂ ಒಂದು ಸಣ್ಣ ಸಣ್ಣ ಚಟುವಟಿಕೆಗಳಿಗೆ ಸೀಮಿತವಾದ, ಸಣ್ಣ ಸಣ್ಣ ಕೆಲಸಗಳಿಗೆ ಸೀಮಿತವಾದ ಒಂದು ಸಂಘಟನೆ ಖಂಡಿತ ಅಲ್ಲ. ಜಮಾಅತ್ ಇಸ್ಲಾಮಿ ಎಂಬುದು ಒಂದು ತೆಹರೀಕ್. ಜಮಾಅತ್ ಇಸ್ಲಾಮಿ ಎಂಬುದು ಒಂದು ಆಂದೋಲನ. ಇಸ್ಲಾಮನ್ನು, ಇಸ್ಲಾಮಿನ ಸಮಗ್ರತೆಯನ್ನು ಪ್ರತಿಪಾದಿಸುವ ಆಂದೋಲನ ಇದು. ಇನ್ನ ಸ್ವಲಾತಿ ವ ನುಸುಕಿ ವ ಮಹ್ಯಾಯ ವ ಮಮಾತಿ ಲಿಲ್ಲಾಹಿ ರಬ್ಬಿಲ್ ಆಲಮೀನ್. ದಿನದಲ್ಲಿ 5 ಸಲ ಅಲ್ಲಾಹನ ಎದುರಿನಲ್ಲಿ ನಿಂತುಕೊಂಡು ನಾವು ಮಾಡುವ ಪ್ರತಿಜ್ಞೆ ಅದು. ಇನ್ನ ಸ್ವಲಾತಿ, ನನ್ನ ನಮಾಜ್, ವ ನುಸುಕಿ, ನನ್ನ ಇಬಾದತ್ತುಗಳು, ನನ್ನ ಬಲಿದಾನ, ವ ಮಹ್ಯಾಯ ವ ಮಮಾತಿ ಲಿಲ್ಲಾಹಿ ರಬ್ಬಿಲ್ ಆಲಮೀನ್, ನನ್ನ ಜೀವನ ಮತ್ತು ನನ್ನ ಮರಣ ಇದೆಲ್ಲವೂ ಅಲ್ಲಾಹನೇ ನಿನಗೆ ಎಂದಲ್ಲಾಹನೊಂದಿಗೆ ಪ್ರತಿಜ್ಞೆ ಮಾಡುವ ಸತ್ಯವಿಶ್ವಾಸಿಗಳ ಬಹಳ ದೊಡ್ಡ ಜವಾಬ್ದಾರಿ. ಇಸ್ಲಾಂ ಎಂಬುದು ಬಹಳ ಸಮಗ್ರ ಎಂಬುದನ್ನು ನೀವು ಅರ್ಥ ಮಾಡಬೇಕು. ಇಸ್ಲಾಂ ಎಂಬುದು ಆರಾಧನೆಗಳಿಗೆ ಮಾತ್ರ ಸೀಮಿತ ಅಲ್ಲ. ನನ್ನ ನಮಾಜ್, ನನ್ನ ಬಲಿದಾನಗಳು, ನನ್ನ ಜೀವನ ಮತ್ತು ನನ್ನ ಮರಣ ಇದರಲ್ಲಿ ಎಲ್ಲವೂ ಸೇರಿದೆ. ಇದರಲ್ಲಿ ಹೊರತಾದದ್ದು ಯಾವುದೂ ಇಲ್ಲಲ್ಲ. ನಿಮ್ಮ ಕುಟುಂಬ, ಶಿಕ್ಷಣ, ಸಮಾಜ, ರಾಜಕೀಯ, ಸಮಾಜ ಸೇವೆ ಯಾವುದೇ ಇರಲಿ, ಇದೆಲ್ಲವೂ ಇಸ್ಲಾಂ ಆಗಿದೆ ಎಂಬುದನ್ನು ಕಲಿಸಿಕೊಡುವ ಆಂದೋಲನವಾಗಿದೆ ಜಮಾಅತ್ ಇಸ್ಲಾಮಿ. ಇಬಾದತ್ತುಗಳಿಗೆ ಮಾತ್ರ ಇಸ್ಲಾಮನ್ನು ಸೀಮಿತಗೊಳಿಸಿ, ಮದುವೆಯಲ್ಲಿ, ಕುಟುಂಬದಲ್ಲಿ ಇಸ್ಲಾಮಿನೊಂದಿಗೆ ಯಾವ ಸಂಬಂಧವೂ ಇಲ್ಲ. ವ್ಯವಹಾರಗಳಲ್ಲಿ ಬಿಸ್ನೆಸ್ ಹೇಗಿರಬೇಕು ಅಂತ ಇಸ್ಲಾಮಿನೊಂದಿಗೆ ನಿಮಗೆ ಯಾವ ಸಂಬಂಧವೂ ಇಲ್ಲ. ರಾಜಕೀಯ ಹೇಗಿರಬೇಕು ಎಂಬುದಕ್ಕೆ ಇಸ್ಲಾಮಿನಲ್ಲಿ ನಿಮಗೆ ಯಾವ ಮಾರ್ಗದರ್ಶನವೂ ಇಲ್ಲ.
ಇಸ್ಲಾಂ ಎಂಬುದು ಮಸೀದಿಗಳಿಗೆ ಸೀಮಿತವಾದ, ಅಲ್ಲಾಹನೊಂದಿಗೆ ನಾವೆಲ್ಲ ಹಾಗೆ ಹೇಳುವುದು, ಅಲ್ಲಾಹನೇ ನೀನು ಮಸೀದಿಯಲ್ಲೇ ಕೂತ್ಕೊಳ್ಬೇಕು, ಹೊರಗೆ ಬರಬಾರ್ದು. ನಮ್ಮ ವ್ಯಾಪಾರಕ್ಕೆ ಅಲ್ಲಾಹನೇ ನೀನು ಬರಬಾರ್ದು, ಯಾಕೆಂದರೆ ಬಹಳ ಕೆಟ್ಟು ಹೋದ ಕ್ಷೇತ್ರ ಅದು. ಆದ್ದರಿಂದ ನಿನ್ನ ಅಗತ್ಯ ಇರುವಾಗ ನಾವು ಮಸೀದಿಗೆ ಬರ್ತೇವೆ, ನೀನು ಇಲ್ಲಿಗೆಲ್ಲ ಬರಬಾರ್ದು, ಮಾರ್ಕೆಟ್ಟಿಗೆ, ಬಾಜಾರಿಗೆ, ಸೂಪರ್ ಮಾರ್ಕೆಟ್ಟಿಗೆ, ಇಲ್ಲಿಗೆಲ್ಲ ಅಲ್ಲಾಹನೇ ನೀನು ಬರಬಾರ್ದು. ನಿನ್ನ ಅಗತ್ಯ ಇದ್ದರೆ ನಾವು ಮಸೀದಿಗೆ ಬರ್ತೇವೆ. ನಮ್ಮ ಮದುವೆಗಳಿಗೆ ನೀವು ಅಲ್ಲಾಹನೇ ನೀನು ಬರಬಾರ್ದು, ಯಾಕೆಂದರೆ ಅಲ್ಲಿ ಎಲ್ಲವೂ ಇದೆ, ಹಲಾಲ್ ಹರಾಮ್. ಆದ್ದರಿಂದ ನನ್ನ ಮದುವೆಗಳಿಗೆ ನೀನು ಬರಬಾರ್ದು, ನಿನ್ನ ಅಗತ್ಯ ಇರುವಾಗ ನಾವು ಮಸೀದಿಗೆ ಬರ್ತೇವೆ. ರಾಜಕೀಯ ಅಂತೂ ಅತ್ಯಂತ ಕೆಟ್ಟು ಹೋದ ಕ್ಷೇತ್ರ ಅದು. ಅಲ್ಲಾಹನೇ ಅಲ್ಲಿಗೆ ನೀನು ಬರಲೇಬಾರದು, ಅಲ್ಲಿ ನಿನಗೆ ಎಂಟರೇ ಇಲ್ಲ. ಹೀಗೆ ಅಲ್ಲಾಹನನ್ನು ಮಸೀದಿಗೆ ಮಾತ್ರ ಸೀಮಿತಗೊಳಿಸಿ ಕುಟುಂಬದಲ್ಲಿ, ವ್ಯವಹಾರಗಳಲ್ಲಿ, ರಾಜಕೀಯದಲ್ಲಿ, ಸಂಬಂಧಗಳಲ್ಲಿ ಇಸ್ಲಾಮನ್ನು ದೂರ ಇಡುವ ಅಥವಾ ಇಸ್ಲಾಮಿನೊಂದಿಗೆ ಸಂಬಂಧವೇ ಇಲ್ಲದ ಒಂದು ಇಸ್ಲಾಮನ್ನು ಹೊತ್ತು ನಡೆಯುವ ಉಮ್ಮತ್ತಿಗೆ ಇಸ್ಲಾಂ ಅಂದರೆ ಏನು ಎಂದು ಕಲಿಸಿಕೊಡುವ ಆಂದೋಲನವಾಗಿದೆ ಜಮಾಯತೆ ಇಸ್ಲಾಮಿ. ಇಸ್ಲಾಂ ಎಂಬುದು ಸಮಗ್ರವಾದದ್ದು. ಅಫತುಮಿನೂನ ಬಿಬಅಲಿಲ್ ಕಿತಾಬಿ ವ ತಕ್ಫುರೂನ ಬಿಬಅಲಿನ್ ಫಮಾ ಜಜಾഉ ಮನ್ ಯಫಅಲು ذلك ಮಿನ್ಕುಂ ಇಲ್ಲಾ ಖಿಝ್ಯುನ್ ಫಿಲ್ ಹಯಾತಿದ್ ದುನ್ಯಾ ವ ಯುರದ್ದೂನ ಇಲಾ ಅಶದ್ದಿಲ್ ಅದಾಬ್. ಅಲ್ಲಾಹು ಕೊಟ್ಟ ಬಹಳ ಕಠಿಣ ಎಚ್ಚರಿಕೆ. ಅಫತುಮಿನೂನ ಬಿಬಅಲಿಲ್ ಕಿತಾಬಿ ವ ತಕ್ಫುರೂನ ಬಿಬಅಲಿನ್. ಅಲ್ಲಾಹನ ಗ್ರಂಥ ಕಲಿಸಿಕೊಟ್ಟ ಕೆಲವು ವಿಷಯಗಳನ್ನು ನೀವು ಒಪ್ಪುತ್ತೀರಿ, ಕೆಲವನ್ನು ನೀವು ಒಪ್ಪುವುದೇ ಇಲ್ಲ. ಹಾಗಾದರೆ ನಿಮಗೆ ಫಮಾ ಜಜಾಉ ಮನ್ ಯಫಅಲು ذلك ಮಿನ್ಕುಂ ಇಲ್ಲಾ ಖಿಝ್ಯುನ್ ಫಿಲ್ ಹಯಾತಿದ್ ದುನ್ಯಾ, ಇಹಲೋಕದಲ್ಲಿ ನಿಮಗೆ ನಿಂದ್ಯತೆ ಬರುತ್ತದೆ ಎಂದಲ್ಲಾಹು ಹೇಳಿದ. ವೈರದ್ದೂನ ಇಲಾ ಅಶದ್ದಿಲ್ ಅದಾಬ್, ನಾಳೆ ಪರಲೋಕದಲ್ಲಿ ಅತ್ಯಂತ ಕಠಿಣ ಶಿಕ್ಷೆಗೆ ನಿಮ್ಮನ್ನು ಅಟ್ಟಿಬಿಡಲಾಗುತ್ತದೆ. ಆದ್ದರಿಂದ ಅಲ್ಲಾಹನ ಗ್ರಂಥದಲ್ಲಿ ಕೆಲವನ್ನು ಪಾಲಿಸುವುದು, ಕೆಲವನ್ನು ಬಿಡುವುದು, ಕೆಲವದರಲ್ಲಿ ಮಾತ್ರ ದೀನ್, ಕೆಲವದರಲ್ಲಿ ದೀನ್ನೊಂದಿಗೆ ಸಂಬಂಧವೇ ಇಲ್ಲ. ಈ ಬದುಕನ್ನು ಪವಿತ್ರ ಕುರ್ಆನ್ ಬಹಳ ಕಠಿಣವಾಗಿ ವಿಮರ್ಶೆಗೆ ಒಳಪಡಿಸಿದೆ. ಜಮಾಯತೆ ಇಸ್ಲಾಮಿ ಈ ದೇಶದ ಮುಂದೆ ಇಟ್ಟಿರುವ ಸಂದೇಶ, ಇಸ್ಲಾಂ ಎಂಬುದು ಸಮಗ್ರವಾದದ್ದು. ಅಲ್ಲಿ ರಾಜಕೀಯ ಬೇರೆ, ಕುಟುಂಬ ಬೇರೆ, ಆಡಳಿತ ಬೇರೆ, ಇಬಾದತ್ತು ಬೇರೆ, ಹಾಗಲ್ಲ. ಅದೆಲ್ಲವೂ ಇಸ್ಲಾಮಿನ ಮೇರೆಯೊಳಗೆ ಇರುವಂತಹದ್ದು. ಆದ್ದರಿಂದ ಬದುಕಿನ ಎಲ್ಲ ಕ್ಷೇತ್ರಗಳಲ್ಲೂ ನಿಮ್ಮ ಮಾರ್ಗದರ್ಶನ ಕುರ್ಆನ್ ಮತ್ತು ಹದೀಸ್ ಮಾತ್ರವಾಗಿದೆ. ಯಾವುದೇ ಇರಲಿ, ಮದುವೆ ಇರಲಿ, ವ್ಯವಹಾರಗಳಿರಲಿ, ಆಡಳಿತ ಇರಲಿ, ರಾಜಕೀಯ ಇರಲಿ, ಯಾವುದೇ ಇರಲಿ, ಮನುಷ್ಯನ ಬದುಕಿನ ಯಾವುದೆಲ್ಲ ಕ್ಷೇತ್ರಗಳಿವೆಯೋ ಆ ಎಲ್ಲ ಕ್ಷೇತ್ರಗಳಿಗೆ ಮಾರ್ಗದರ್ಶನ ಕುರ್ಆನ್ ಮತ್ತು ಹದೀಸ್ ಮಾತ್ರವಾಗಿದೆ. ಲಾ ಇಲಾಹ ಇಲ್ಲಲ್ಲಾ ಮುಹಮ್ಮದ್ ರಸೂಲುಲ್ಲಾ ಎಂಬುದು ನಮ್ಮ ಆದರ್ಶ. ಅಲ್ಲಾಹು ಸುಬ್ಹಾನಹು ವ ತಆಲಾ ಮನುಷ್ಯನ ಇಹಲೋಕದ ನೆಮ್ಮದಿಯ ಬದುಕಿಗೆ ಮತ್ತು ಇಹ ಮತ್ತು ಪರಲೋಕದ ವಿಜಯಕ್ಕೆ ಈ ಜಗತ್ತಿಗೆ ಬಂದ ಅತ್ಯಂತ ಶ್ರೇಷ್ಠ ಅಧ್ಯಾಪಕರುಗಳ ಮೂಲಕ, ಪ್ರವಾದಿಗಳ ಮೂಲಕ ಅಲ್ಲಾಹು ಕಲಿಸಿಕೊಟ್ಟಿರುವ ಜೀವನ ವ್ಯವಸ್ಥೆಯಾಗಿದೆ ಇಸ್ಲಾಂ ಎಂಬುದು. ಮನುಷ್ಯನ ಇಹಲೋಕದ ನೆಮ್ಮದಿಯ ಬದುಕಿಗೆ, ಇಹ ಮತ್ತು ಪರಲೋಕದ ಯಶಸ್ಸಿಗೆ, ವಿಜಯಕ್ಕೆ ಅಲ್ಲಾಹು ನಿಶ್ಚಯಿಸಿರುವ, ಅಲ್ಲಾಹು ಕಲಿಸಿಕೊಟ್ಟಿರುವ, ತನ್ನ ಪ್ರವಾದಿಗಳ ಮೂಲಕ ಪ್ರಾಯೋಗಿಕವಾಗಿ ತೋರಿಸಿಕೊಟ್ಟಿರುವ ಜೀವನ ಕ್ರಮವಾಗಿದೆ ದೀನುಲ್ ಇಸ್ಲಾಂ. ಆ ಜೀವನ ಕ್ರಮ ನೆಲೆ ನಿಂತಿರುವುದು ಒಂದು ಕಲಿಮತ್ತಿನ ಮೇಲೆ, ಒಂದು ವಚನದ ಮೇಲೆ. ಆ ಇಡೀ ಸಿಸ್ಟಮ್ ನೆಲೆ ನಿಂತಿದೆ. ಆ ಕಲಿಮತ್ ಲಾ ಇಲಾಹ ಇಲ್ಲಲ್ಲಾ ಮುಹಮ್ಮದ್ ರಸೂಲುಲ್ಲಾ ಎಂಬ ಕಲಿಮತ್ತಾಗಿದೆ. ಅಲ್ಲಾಹನ ದೀನ್ ಅಥವಾ ಜಗತ್ತಿಗೆ ಪ್ರವಾದಿಗಳು ಕಲಿಸಿಕೊಟ್ಟ ಈ ಜೀವನ ಕ್ರಮ ಅದು ನೆಲೆ ನಿಂತಿರುವುದು ಲಾ ಇಲಾಹ ಇಲ್ಲಲ್ಲಾ ಎಂಬ ಕಲಿಮತ್ತಿನ ಮೇಲೆ. ಈ ಜಗತ್ತು ಆಲಿಸಿರುವ ಅತ್ಯಂತ ಕ್ರಾಂತಿಕಾರಿ ಘೋಷಣೆ ಯಾವುದು ಅಂತ ಕೇಳಿದ್ರೆ, ಜಗತ್ತು ಬೇರೆ ಬೇರೆ ಘೋಷಣೆಗಳನ್ನೆಲ್ಲ ಆಲಿಸಿದೆ, ಬೇರೆ ಬೇರೆ ಸ್ಲೋಗನ್ಗಳನ್ನು ಈ ಜಗತ್ತು ಆಲಿಸಿದೆ. ಈ ಜಗತ್ತು ಆಲಿಸಿರುವ
ಅತ್ಯಂತ ಕ್ರಾಂತಿಕಾರಿ ಘೋಷಣೆ ಲಾ ಇಲಾಹ ಇಲ್ಲಲ್ಲ ಎಂಬ ಘೋಷಣೆ. ದೇವರುಗಳೇ ಇಲ್ಲ ಅಂತ ಹೇಳು. ಲಾ ಇಲಾಹ, ಯಾವ ದೇವರುಗಳು ಇಲ್ಲ, ಯಾವ ಇಲಾಹುಗಳು ಇಲ್ಲ. ನೀವು ಯಾರ ಗುಲಾಮರೂ ಅಲ್ಲ, ನೀವು ಯಾರ ದಾಸರೂ ಅಲ್ಲ. ಇಲ್ಲಲ್ಲ, ಒಬ್ಬ ಅಲ್ಲಾಹನ ಹೊರತು ಬೇರೆ ಯಾರ ದಾಸರೂ ಅಲ್ಲ, ನೀವು ಯಾರ ಗುಲಾಮರೂ ಅಲ್ಲ. ಯಾವ ದೇವರುಗಳು ಇಲ್ಲ ನಿಮಗೆ. ಅದರಿಂದ ಈ ಜಗತ್ತು ಆಲಿಸಿರುವ ಅತ್ಯಂತ ಕ್ರಾಂತಿಕಾರಿ ಘೋಷಣೆ ಅದು. ಈ ಬ್ರಹ್ಮಾಂಡ ನೆಲೆ ನಿಂತಿರುವುದೇ ಆ ವಚನದ ಮೇಲೆ. ಯಾವುದನ್ನು ನೀವು ಯೂನಿವರ್ಸ್ ಅಂತ ಹೇಳ್ತೀರಿ, ಯಾವುದನ್ನು ನೀವು ಬ್ರಹ್ಮಾಂಡ ಅಂತ ಹೇಳ್ತೀರಿ, ಆ ಯೂನಿವರ್ಸ್ ನೆಲೆ ನಿಂತಿರುವುದು ಲಾ ಇಲಾಹ ಇಲ್ಲಲ್ಲ ಎಂಬ ಸಿದ್ಧಾಂತದ ಮೇಲೆ. ಲೌಕಾನ ಫೀಹಿಮಾ ಆಲಿಹತುನ್ ಇಲ್ಲಲ್ಲಾಹು ಲಫಸದತ, ಕುರಾನ್ ಹೇಳಿತು. ಅಲ್ಲಾಹನ ಹೊರತಾಗಿ ಬೇರೆ ಇಲಾಹುಗಳಿರುತ್ತಿದ್ದರೆ ಈ ಬ್ರಹ್ಮಾಂಡ ನಾಶ ಆಗ್ತಾ ಇತ್ತು ಅಂದಲ್ಲಾಹು ಹೇಳು. ಈ ಯೂನಿವರ್ಸ್ ಸರ್ವನಾಶ ಆಗ್ತಾ ಇತ್ತು. ಆದ್ದರಿಂದ ಈ ಯೂನಿವರ್ಸ್, ಈ ಬ್ರಹ್ಮಾಂಡ ನೆಲೆ ನಿಂತಿರುವುದು ಲಾ ಇಲಾಹ ಇಲ್ಲಲ್ಲ ಎಂಬ ಸಿದ್ಧಾಂತದ ಮೇಲೆ. ನೀವು ಹುಟ್ಟಿದಾಗ ಒಂದು ಮಗು ಈ ಭೂಮಿಯಲ್ಲಿ ಹುಟ್ಟಿದ್ರೆ ಪ್ರಥಮವಾಗಿ ಮಾಡಬೇಕಾದ ಕೆಲಸ ಏನು? ಅದರ ಕಿವಿಯಲ್ಲಿ ನೀವು ಆದಾನ್ ಹೇಳಬೇಕು. ಆದಾನ್ ಹೇಳಬೇಕು. ಆದಾನ್ನಲ್ಲಿ ಜಗತ್ತಿಗೆ ಪ್ರಥಮವಾಗಿ ಹುಟ್ಟಿ ಬರುವ ಮಗು ಲಾ ಇಲಾಹ ಇಲ್ಲಲ್ಲ ಎಂಬ ಕಲಿಮತ್ತನ್ನು ಆಲಿಸಬೇಕು. ಇನ್ನು ನಾಳೆ ಮರಣಾಸನ್ನ ಸಂದರ್ಭ, ಸಕರಾತುಲ್ ಮೌತಿನಲ್ಲಿರುವ ವ್ಯಕ್ತಿಯ ಬಳಿ ನೀವೇನು ಹೇಳಬೇಕು? ಅವನ ಬಳಿಯೂ ನೀವು ಹೇಳಬೇಕಾದದ್ದು ಲಾ ಇಲಾಹ ಇಲ್ಲಲ್ಲ. ಬದುಕಿನ ಎರಡು ಎಂಡಿದು, ಒಂದು ಹುಟ್ಟು ಇನ್ನೊಂದು ಸಾವು. ಹುಟ್ಟುವಾಗಲೂ ನೀವು ಆಲಿಸಬೇಕಾದದ್ದು ಲಾ ಇಲಾಹ ಇಲ್ಲಲ್ಲ. ಮರಣದ ಸಂದರ್ಭದಲ್ಲೂ ನೀವು ಆಲಿಸಬೇಕಾದದ್ದು ಲಾ ಇಲಾಹ ಇಲ್ಲಲ್ಲ. ಇದರ ಮಧ್ಯೆ ಇರುವ ಬದುಕು ಲಾ ಇಲಾಹ ಇಲ್ಲಲ್ಲಾದ ಬದುಕಾಗಿರಬೇಕು. ಲಾ ಇಲಾಹ ಇಲ್ಲಲ್ಲ ಎಂಬುದು ನಿಮ್ಮ ಬದುಕಿನ ನ್ಯೂಕ್ಲಿಯಸ್. ನಿಮ್ಮ ಬದುಕಿನ ಎಲ್ಲ ವ್ಯವಹಾರಗಳು ಲಾ ಇಲಾಹ ಇಲ್ಲಲ್ಲಾದ ಜೊತೆ ಸುತ್ತುತ್ತಾ ಇರಬೇಕು. ಜಮಾಅತೆ ಇಸ್ಲಾಮಿ ಈ ದೇಶಕ್ಕೆ ಕೊಡುವ ಸಂದೇಶ ಅದು ಇಸ್ಲಾಮಿನ ಸಂದೇಶ. ಅದು ಜಮಾಅತೆ ಇಸ್ಲಾಮಿ ಹೊಸದಾಗಿ ಕಂಡು ಹಿಡಿದ ಸಂದೇಶ ಅಲ್ಲ. ಲಾ ಇಲಾಹ ಇಲ್ಲಲ್ಲ ಎಂಬುದು ನಿಮ್ಮ ಬದುಕಿನ ನ್ಯೂಕ್ಲಿಯಸ್. ನಿಮ್ಮ ಇಡೀ ಬದುಕು ಅದರ ಸುತ್ತಲೇ ಸುತ್ತಾಡಬೇಕು. ಇಡೀ ಬದುಕಿನ ಯಾವುದಾದರೂ ಒಂದು ಕ್ಷೇತ್ರ ಲಾ ಇಲಾಹ ಇಲ್ಲಲ್ಲಾದಿಂದ ದೂರ ಆದರೆ, ಅಥವಾ ಬದುಕಿನ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಲಾ ಇಲಾಹ ಇಲ್ಲಲ್ಲ ದುರ್ಬಲ ಆದರೆ ಏನಾಗ್ತದೆ? ಆ ಕ್ಷೇತ್ರ ಮಾತ್ರ ಹಾಳಾಗುವುದಲ್ಲ, ನಿಮ್ಮ ಇಡೀ ಇಸ್ಲಾಮಿ ಬದುಕೇ ಹಾಳಾಗ್ತದೆ. ನಿಮ್ಮ ವ್ಯಾಪಾರದಲ್ಲಿ ಇಸ್ಲಾಂ ಲಾ ಇಲಾಹ ಇಲ್ಲಲ್ಲ ಇಲ್ಲ ಅಂತ ಇಟ್ಟುಕೊಳ್ಳಿ, ನಿಮ್ಮ ವ್ಯಾಪಾರಕ್ಕೆ ಲಾ ಇಲಾಹ ಇಲ್ಲಲ್ಲ ಅದೊಂದಿಗೆ ಸಂಬಂಧ ಇಲ್ಲ, ಏನಾಗ್ತದೆ? ನಿಮ್ಮ ವ್ಯಾಪಾರ ಮಾತ್ರ ಹಾಳಾಗುವುದಲ್ಲ, ನಿಮ್ಮ ಇಡೀ ಇಸ್ಲಾಮಿ ಬದುಕೇ ಹಾಳಾಗ್ತದೆ. ಯಾವುದಾದರೂ ಒಂದು ಕ್ಷೇತ್ರ ಅದರಲ್ಲಿ ಲಾ ಇಲಾಹ ಇಲ್ಲಲ್ಲ ದುರ್ಬಲ ಆದರೆ ಆ ಒಂದು ಕ್ಷೇತ್ರ ಮಾತ್ರ ಹಾಳಾಗುವುದಲ್ಲ, ನಿಮ್ಮ ಇಡೀ ಇಸ್ಲಾಮಿ ಬದುಕು ಹಾಳಾಗ್ತದೆ. ಆದ್ದರಿಂದ ಬದುಕು ಸಮಗ್ರವಾಗಿ ಲಾ ಇಲಾಹ ಇಲ್ಲಲ್ಲ ಎಂಬ ನ್ಯೂಕ್ಲಿಯಸ್ನ ಸುತ್ತಾಡ್ತಾ ಇರಬೇಕು. ಯಾವ ವಿಷಯಗಳು ಅದರಿಂದ ಹೊರಗೆ ಹೋಗಬಾರದು, ಯಾವ ವಿಷಯಗಳು ಅದರೊಂದಿಗೆ ಸಂಬಂಧವನ್ನು ಕಳಕೊಳ್ಳಬಾರದು. ಹೀಗೆ ಈ ಯೂನಿವರ್ಸ್ ನೆಲೆ ನಿಂತಿರುವುದೇ ಆ ವಚನದ ಮೇಲೆ, ಆ ಸಿದ್ಧಾಂತದ ಮೇಲೆ. ಈ ಜಗತ್ತು ಆಲಿಸಿರುವ ಅಥವಾ ಈ ಜಗತ್ತಿನಲ್ಲಿರುವ ಅತ್ಯಂತ ಶ್ರೇಷ್ಠ ತತ್ವ ಯಾವುದು? ಅತ್ಯಂತ ಶ್ರೇಷ್ಠ ತತ್ವ ಲಾ ಇಲಾಹ ಇಲ್ಲಲ್ಲ ಎಂಬ ತತ್ವವಾಗಿದೆ. ಅಫ್ಲಲು ಮಾ ಕುಲ್ತು ಅನ ವನ್ನಬಿಯೂನ ಮಿನ್ ಕಬ್ಲಿ ಕೌಲು ಲಾ ಇಲಾಹ ಇಲ್ಲಲ್ಲ. ನಾನು ಮತ್ತು ನನಗಿಂತ ಮುಂಚೆ ಬಂದ ಪ್ರವಾದಿಗಳೆಲ್ಲರೂ ಜಗತ್ತಿನಲ್ಲಿ ಹೇಳಿದ ಅತ್ಯಂತ ಶ್ರೇಷ್ಠವಾದ ಕಲಿಮತ್ತು ಲಾ ಇಲಾಹ ಇಲ್ಲಲ್ಲ ಆಗಿದೆ. ಆದ್ದರಿಂದ ಈ ಜಗತ್ತಿನ ಅತ್ಯಂತ ದೊಡ್ಡ ಫಿಲಾಸಫಿ ಯಾವುದು ಅಂತ ಕೇಳಿದರೆ, ಜಗತ್ತಿನ ಅತ್ಯಂತ ದೊಡ್ಡ ತತ್ವ ಯಾವುದು ಅಂತ ಕೇಳಿದರೆ ಲಾ ಇಲಾಹ ಇಲ್ಲಲ್ಲ. ಅದಕ್ಕಿಂತ ದೊಡ್ಡ ತತ್ವ, ಅದಕ್ಕಿಂತ ದೊಡ್ಡ ಒಂದು ಐಡಿಯಾಲಜಿ, ಅದಕ್ಕಿಂತ ದೊಡ್ಡ ಒಂದು ಫಿಲಾಸಫಿ ಜಗತ್ತಿನಲ್ಲಿ ಇಲ್ವೇ ಇಲ್ಲ, ಇರಲಿಕ್ಕೆ ಸಾಧ್ಯವೂ ಇಲ್ಲ.
ಅಫ್ಲಲು ಮಾ ಕುಲ್ತು ಅನ ವನ್ನಬಿಯೂನ ಮಿನ್ ಕಬ್ಲಿ ಕೌಲು ಲಾ ಇಲಾಹ ಇಲ್ಲಲ್ಲಾಹ್. ನಾನು ಮತ್ತು ನನ್ನ ಪೂರ್ವ ಪ್ರವಾದಿಗಳು ಜಗತ್ತಿಗೆ ಕಲಿಸಿಕೊಟ್ಟ ಶ್ರೇಷ್ಠವಾದ ಸಿದ್ಧಾಂತ, ಶ್ರೇಷ್ಠವಾದ ಫಿಲಾಸಫಿ ಅದು ಲಾ ಇಲಾಹ ಇಲ್ಲಲ್ಲಾಹ್ ಆಗಿದೆ ಎಂದು ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟರು. ಈ ಲಾ ಇಲಾಹ ಇಲ್ಲಲ್ಲಾಹ್ ನಿಮ್ಮ ಬದುಕಿನ ಆದರ್ಶ ಆಗಬೇಕು ಅಂತ ಜಮಾಯತೆ ಇಸ್ಲಾಮಿ ಹೇಳುತ್ತಾ ಇರೋದು. ಅದು ಇಸ್ಲಾಂ ಕಲಿಸಿಕೊಟ್ಟದ್ದು. ಜಗತ್ತಿಗೆ ಬಂದ ಎಲ್ಲಾ ಪ್ರವಾದಿಗಳು ಅದೇ ಹೇಳಿದ್ದು. ನಿಮ್ಮ ಸಮಗ್ರ ಬದುಕು ಲಾ ಇಲಾಹ ಇಲ್ಲಲ್ಲಾಹದ ಜೊತೆಯಲ್ಲಿ ಇರಬೇಕು. ಹಾಗೆ ನಿಮ್ಮ ಬದುಕು ಲಾ ಇಲಾಹ ಇಲ್ಲಲ್ಲಾಹದ ಜೊತೆಯಲ್ಲಿದ್ದರೆ, ಕೂಲು ಲಾ ಇಲಾಹ ಇಲ್ಲಲ್ಲಾಹ್ ತುಫ್ಲಿಹು ಅಂತ ನೀವು ಲಾ ಇಲಾಹ ಇಲ್ಲಲ್ಲಾಹ್ ಹೇಳಬೇಕಾದ ರೀತಿಯಲ್ಲಿ ಹೇಳಿದ್ದರೆ ನೀವು ವಿಜಯಿಗಳಾಗ್ತೀರಿ ಅಂತ ಅಲ್ಲಾಹನ ಪ್ರವಾದಿ ಹೇಳಿದರು. ದಖಲಲ್ ಜನ್ನ ಅಂತ ಹೇಳಿದ್ರು ಅಲ್ಲಾಹನ ಪ್ರವಾದಿ. ಲಾ ಇಲಾಹ ಇಲ್ಲಲ್ಲಾಹ್ ಹೇಳಬೇಕಾದ ರೀತಿಯಲ್ಲಿ ಹೇಳಿದ್ರೆ ಅದಕ್ಕೆ ಸಿಗರಿಲ್ಲುವ ಪ್ರತಿಫಲ ಸ್ವರ್ಗ ಮಾತ್ರ ಅಂತ ಕಲಿಸಿಕೊಟ್ರು ಅಲ್ಲಾಹನ ಪ್ರವಾದಿ. ತದೀನು ಲಕುಮುಲ್ ಅರಬ್ ವಲ್ ಅಜಮ್. ಲಾ ಇಲಾಹ ಇಲ್ಲಲ್ಲಾಹ್ ಹೇಳಬೇಕಾದ ರೀತಿಯಲ್ಲಿ ಹೇಳಿದ್ರೆ ಅರಬ್ಬರು ಅರಬೇತರರು ನಿಮಗೆ ಅಧೀನರಾಗ್ತಾರೆ ಎಂದು ಅಲ್ಲಾಹನ ಪ್ರವಾದಿ ಹೇಳಿದರು. ಇದು ಯಾವ ಕಾಲದಲ್ಲಿ ಹೇಳ್ತಾ ಇರುವುದು? ಜಗತ್ತಿನಲ್ಲಿ 2 ಸೂಪರ್ ಪವರ್ಗಳಿತ್ತು, ರೋಮ್ ಮತ್ತು ಪರ್ಷಿಯಾ. ಜಗತ್ತು ಒಂದು ನೋಡ್ತಾ ಇದ್ದದ್ದು ರೋಮಿನ ಕಡೆಗೆ ಅಥವಾ ಪರ್ಷಿಯಾದ ಕಡೆಗೆ. ಜಗತ್ತಿನಲ್ಲಿ 2 ಸೂಪರ್ ಪವರ್ಗಳಿದ್ದ ಕಾಲ, 2 ಸೂಪರ್ ಪವರ್ಗಳು ಮಾತ್ರ ಇದ್ದ ಕಾಲ. ಆ ಕಾಲದಲ್ಲಿ ಅಲ್ಲಾಹನ ಪ್ರವಾದಿ ಹೇಳುವುದು ಕೂಲು ಲಾ ಇಲಾಹ ಇಲ್ಲಲ್ಲಾಹ್. ನೀವು ಲಾ ಇಲಾಹ ಇಲ್ಲಲ್ಲಾಹ್ ಹೇಳಬೇಕಾದ ರೀತಿಯಲ್ಲಿ ಹೇಳಿ. ಲಾ ಇಲಾಹ ಇಲ್ಲಲ್ಲಾಹದಂತ ನೀವು ಬದುಕಿ. ತದೀನು ಲಕುಮುಲ್ ಅರಬ್ ವಲ್ ಅಜಮ್. ಅರಬರು ಅರಬೇತರರು ನಿಮಗೆ ಅಧೀನರಾಗ್ತಾರೆ, ನಿಮ್ಮ ಪಾದದಡಿಯಲ್ಲಿ ಬರ್ತಾರೆ ಅವರು. ಅಲ್ಲಾಹನ ಪ್ರವಾದಿ ಹೇಳಿದ್ದು ಮಾತ್ರ ಅಲ್ಲ, ಅಲ್ಲಾಹನ ಪ್ರವಾದಿಯ ಕಾಲದಲ್ಲಿ, ಖುಲಫಾಉರ್ ರಾಶಿದೀನ್ಗಳ ಕಾಲದಲ್ಲಿ ಜಗತ್ತಿನಲ್ಲಿ ಅದು ಪ್ರಾಯೋಗಿಕವಾಯಿತು. ರೋಮ್ ಮತ್ತು ಪರ್ಷಿಯನ್ ಸಾಮ್ರಾಜ್ಯಗಳು ಇಸ್ಲಾಮಿನ ಅಧೀನಕ್ಕೆ ಬರುತ್ತದೆ. ತದೀನು ಲಕುಮುಲ್ ಅರಬ್ ವಲ್ ಅಜಮ್. ಅರಬರು ಅರಬೇತರರು ನಿಮ್ಮ ಅಧೀನಕ್ಕೆ ಬರುತ್ತಾರೆ ಎಂದು ಅಲ್ಲಾಹನ ಪ್ರವಾದಿ ಕಲಿಸಿಕೊಟ್ಟರು. ಕುರ್ಆನ್ನಲ್ಲಿ ನಿಮಗೆ ಮಾಡಲಾಗಿರುವ ಮಾರ್ಗದರ್ಶನ ಫಾಯಿಲಂ ಅನ್ನಹು ಲಾ ಇಲಾಹ ಇಲ್ಲಲ್ಲಾಹ್. ಲಾ ಇಲಾಹ ಇಲ್ಲಲ್ಲಾಹ್ ಏನು ಅಂತ ನೀವು ಅರ್ಥ ಮಾಡಬೇಕು ಅಂತ ಅಲ್ಲಾಹ್ ಹೇಳೋದು. ನಮ್ಮ ಸಮಸ್ಯೆ ಲಾ ಇಲಾಹ ಇಲ್ಲಲ್ಲಾಹ್ ನಮಗೆ ಅರ್ಥ ಆಗಲಿಲ್ಲ. ನೀವು ಮ್ಯಾಥಮೆಟಿಕ್ಸ್ ಕಲ್ತಿದ್ದೀರಿ, ಮೆಡಿಕಲ್ ಕಲ್ತಿದ್ದೀರಿ, ನೀವು ಎಂಜಿನಿಯರಿಂಗ್ ಕಲ್ತಿದ್ದೀರಿ, ಪೊಲಿಟಿಕಲ್ ಸೈನ್ಸ್ ಕಲ್ತಿದ್ದೀರಿ, ಆದರೆ ನಿಮಗೆ ಲಾ ಇಲಾಹ ಇಲ್ಲಲ್ಲಾಹ್ ಗೊತ್ತಿಲ್ಲ. ಇದೆಲ್ಲವೂ ನೀವು ಕಲಿಬೇಕು. ನೀವು PhD ಮಾಡಬೇಕು, ಮೆಡಿಕಲ್ ಸೈನ್ಸ್ ಕಲಿಬೇಕು, ಪೊಲಿಟಿಕಲ್ ಸೈನ್ಸ್ ಕಲಿಬೇಕು. ಆದರೆ ನಿಮಗೆ ಇದೆಲ್ಲವೂ ಗೊತ್ತಿದೆ, ಲಾ ಇಲಾಹ ಇಲ್ಲಲ್ಲಾಹ್ ಗೊತ್ತಿಲ್ಲ ಅಂದರೆ ಅವನ ಚಿತ್ರಣ ಹೇಗೆಂದರೆ, ಒಬ್ಬ ಶರ್ಟ್ ಹಾಕಿ ಪ್ಯಾಂಟ್ ಹಾಕದೆ ಉಡುಪಿಯಲ್ಲಿ ನಡೆದಾಡುವುದಾದ್ರೆ ನೀವು ಅವನ ಬಗ್ಗೆ ಏನು ಹೇಳ್ತೀರಿ? ಒಳ್ಳೆಯ ಬ್ರ್ಯಾಂಡೆಡ್ ಶರ್ಟ್ ಹಾಕಿದ್ದಾನೆ, ಬಹಳ ಒಳ್ಳೆಯ ಬ್ರ್ಯಾಂಡೆಡ್ ಶರ್ಟ್, ಮಾತ್ರ ಅವ ಪ್ಯಾಂಟ್ ಹಾಕಲೇ ಇಲ್ಲ. ಶರ್ಟ್ ಮಾತ್ರ ಹಾಕಿಕೊಂಡು ಒಬ್ಬ ಉಡುಪಿಯ ಸಿಟಿಯಲ್ಲಿ ನಡೆದಾಡುವುದಾದರೆ ಅವನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವನಿಗೆ ನಾವು ಯಾವ ಮಾರ್ಕ್ ಹಾಕ್ತೇವೆ? ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ ಗೊತ್ತಿದೆ, ಮ್ಯಾಥಮೆಟಿಕ್ಸ್ ಗೊತ್ತಿದೆ, ಟೆಕ್ನಾಲಜಿ ಗೊತ್ತಿದೆ, ಲಾ ಗೊತ್ತಿದೆ, PhD ಮಾಡಿದವರು, ದುರದೃಷ್ಟವಶಾತ್ ನಿಮಗೆ ಲಾ ಇಲಾಹ ಇಲ್ಲಲ್ಲಾಹ್ ಗೊತ್ತಿಲ್ಲ ಅಂದರೆ ಈ ಪ್ಯಾಂಟ್ ಹಾಕದೆ ಶರ್ಟ್ ಹಾಕಿದವನ ಸ್ಥಿತಿ ನಿಮ್ಮದು. ಫಅಲಂ ಅನ್ನಹು ಲಾ ಇಲಾಹ ಇಲ್ಲಲ್ಲಾಹ್. ನೀವು ಲಾ ಇಲಾಹ ಇಲ್ಲಲ್ಲಾಹ್ ಏನು ಅಂತ ತಿಳಿಯಿರಿ ಅಂತ ಅಲ್ಲಾಹ್ ಹೇಳು. ಲಾ ಇಲಾಹ ಇಲ್ಲಲ್ಲಾಹ್ ಹೇಳಿ ಅಂತ ಅಲ್ಲ. ಲಾ ಇಲಾಹ ಇಲ್ಲಲ್ಲಾಹ್ ತಿಳಿಯದ ಕಾರಣಕ್ಕೆ ಇವತ್ತು ಏನಾಗಿದೆ ಅಂದರೆ, ಲಾ ಇಲಾಹ ಇಲ್ಲಲ್ಲಾಹ್ ನಿಮ್ಮ ಬದುಕಿನಲ್ಲಿ ಯಾವ ಪ್ರಭಾವವನ್ನು ಬೀರುತ್ತಾ ಇಲ್ಲ. ಕೆಲವು ಕಡೆ ನಮಾಜಿನ ನಂತರ ಒಂದು 10 ಲಾ ಇಲಾಹ ಇಲ್ಲಲ್ಲಾಹ್ ಹೇಳುವುದು ಅಂತ ಇದೆ. ಆ ಲಾ ಇಲಾಹ ಇಲ್ಲಲ್ಲಾಹ್ಕ್ಕೆ ಜೀವ ಇಲ್ಲ, ಅದಕ್ಕೆ ಯಾವ ಸ್ಫೂರ್ತಿಯೂ ಇಲ್ಲ, ನಿಮ್ಮ ಬದುಕಿನ ಮೇಲೆ ಅದಕ್ಕೆ ಯಾವ ಪ್ರಭಾವ ಇಲ್ಲ. ಈಗ ಕೂತುಕೊಂಡು ಲಾ ಇಲಾಹ ಇಲ್ಲಲ್ಲಾಹ್ ಅಂತ ಹೇಳು. ಮಯ್ಯತ್ತನ್ನು ದಫನ್ ಭೂಮಿಗೆ ಕೊಂಡೊಯ್ಯುವಾಗ ಲಾ ಇಲಾಹ ಇಲ್ಲಲ್ಲಾಹ್ ಅಂತ ಹೇಳಿಕೊಂಡು ಹೋಗ್ತಾರೆ. ಅಲ್ಲಾಹನ ಪ್ರವಾದಿ ಎಲ್ಲೂ ಹೇಳಲಿಲ್ಲ ನೀವು ಮಯ್ಯತ್ತಿನ ಜೊತೆಗೆ ಲಾ ಇಲಾಹ ಇಲ್ಲಲ್ಲಾಹ್ ಹೇಳಿ ಅಂತ. ಅಲ್ಲಾಹನ ಪ್ರವಾದಿ ಕಲಿಸಿಕೊಟ್ಟದ್ದು ಮಯ್ಯತ್ತಿನ ಜೊತೆಗೆ ಮೌನವಾಗಿ ಮಯ್ಯತ್ತನ್ನು ಹಿಂಬಾಲಿಸಿ ಅಂತ.
ಅದೇನಾಯ್ತಂದ್ರೆ ಕೆಲವರು ಈ ಮಯ್ಯತ್ತಿನ ಜೊತೆಗೆ ಕೂಡ ಏನೇನೋ ಮಾತಾಡ್ತಾ ಹೋಗ್ಲಿಕ್ಕೆ ಆರಂಭಿಸಿದ್ರು. ಆವಾಗ ಯಾರೋ ಪಾಪ ಒಳ್ಳೆಯ ವಿದ್ವಾಂಸರು ಹೇಳಿದ್ರು, ಏನೇನೋ ಮಾತಾಡಬೇಡಿ, ಲಾ ಇಲಾಹ ಇಲ್ಲಲ್ಲ ಹೇಳಿ ಅಂತ ಹೇಳಿಕೊಟ್ರು. ಅದೇನಾಯ್ತು, ಅಭ್ಯಾಸ ಆಯ್ತು. ಅದು ಈಗಲೂ ಕಂಟಿನ್ಯೂ ಆಗ್ತಾ ಇದೆ. ಈಗ ಅದು ಕಡ್ಡಾಯದ ರೀತಿಯಲ್ಲಿ ಆಗಿದೆ. ಮಯ್ಯತ್ತಿನ ಜೊತೆಗೆ ಲಾ ಇಲಾಹ ಇಲ್ಲಲ್ಲ ಹೇಳಿಕೊಂಡು ಹೋಗುವುದು. ಈ ಲಾ ಇಲಾಹ ಇಲ್ಲಲ್ಲ ನಿಮ್ಮ ಬದುಕಿಗೆ ಏನು ಸ್ಪಿರಿಟ್ ಅನ್ನು ಕೊಡ್ತಾ ಇದೆ? ಎಷ್ಟರ ಮಟ್ಟಿಗೆ ನಮ್ಮ ಲಾ ಇಲಾಹ ಇಲ್ಲಲ್ಲದ ಅಧಪತನ ಆಗಿದೆ ಅಂದ್ರೆ, ಭಿಕ್ಷೆ ಬೇಡುವವರಿಗೆ ಭಿಕ್ಷೆ ಸಿಗಲಿಕ್ಕೆ ಲಾ ಇಲಾಹ ಇಲ್ಲಲ್ಲ ಹೇಳ್ತಾರೆ. ಮಕ್ಕಳನ್ನು ನಿದ್ದೆ ಮಾಡಿಸಲಿಕ್ಕೆ ಅಮ್ಮಂದಿರು ಲಾ ಇಲಾಹ ಇಲ್ಲಲ್ಲ ಹಾಡು ಹೇಳುವುದು. ಹೀಗೆ ದುರ್ಬಲವಾದ, ಸ್ಪಿರಿಟ್ ಇಲ್ಲದ, ಬದುಕಿನ ಮೇಲೆ ಯಾವ ಪ್ರಭಾವವೂ ಇಲ್ಲದ ಲಾ ಇಲಾಹ ಇಲ್ಲಲ್ಲ ಹೇಳುವುದರಿಂದ ನಿಮ್ಮಿಂದ ಈ ಜಗತ್ತಿನಲ್ಲಿ ಏನು ನಡೆಯುವುದಿಲ್ಲ. ಆ ಲಾ ಇಲಾಹ ಇಲ್ಲಲ್ಲಾದಿಂದ ಜಗತ್ತಿನಲ್ಲಿ ಯಾವುದು ನಡೆಯುವುದಿಲ್ಲ. ಮುಹಿಯುದ್ದೀನ್ ಶೇಖ್ ಅಬ್ದುಲ್ ಖಾದರ್ ಜೀಲಾನಿ 5ನೇ ಶತಮಾನದಲ್ಲಿ ಈ ಜಗತ್ತು ಕಂಡ ಬಹಳ ಶ್ರೇಷ್ಠ ದಾಯಿ, ಬಹಳ ದೊಡ್ಡ ಇಸ್ಲಾಮಿ ಫಿಲೋಸಫರ್, ಬಹಳ ದೊಡ್ಡ ಇಸ್ಲಾಮಿಕ್ ವಿದ್ವಾಂಸ, ಅತ್ಯಂತ ಶ್ರೇಷ್ಠ ದಾಯಿ. ಅವರು ತನ್ನ ಎದುರಿನಲ್ಲಿ ಕುಳಿತುಕೊಂಡಿದ್ದ ಜನರೊಡನೆ ಕೇಳ್ತಾ ಇದ್ದದ್ದು, ಯಾ ಗುಲಾಮ್ ಕೈಫ ತಕೂಲು ಲಾ ಇಲಾಹ ಇಲ್ಲಲ್ಲ. ಅಲ್ಲ ಸಹೋದರರೇ, ನೀವು ಯಾವ ಲಾ ಇಲಾಹ ಇಲ್ಲಲ್ಲ ಹೇಳ್ತಾ ಇದ್ದೀರಿ? ನೀವು ಹೇಳುವ ಲಾ ಇಲಾಹ ಇಲ್ಲಲ್ಲಾಕು ಪ್ರವಾದಿಗಳು ಮತ್ತು ಸಹಾಬಿಗಳು ತಬೌ ತಾಬೀನ್ಗಳು ಹೇಳಿದ ಲಾ ಇಲಾಹ ಇಲ್ಲಲ್ಲಾಕು ಅಜಗಜಾಂತರ ವ್ಯತ್ಯಾಸ ಇಲ್ಲವೇ? ವಕಮ್ ಮಿನ್ ಇಲಾಹಿನ್ ಫಿ ಖಲ್ಬಿಕ ಅಂತ. ನಿಮ್ಮ ಹೃದಯಗಳಲ್ಲಿ ಎಷ್ಟೆಷ್ಟು ಇಲಾಹಿಗಳು ತುಂಬಿ ಹೋಗಿದ್ದಾರೆ. ಸ್ವಾರ್ಥ ಎಂಬ ದೇವರು, ಪಬ್ಲಿಸಿಟಿ ಎಂಬ ದೇವರು, ಪ್ರಚಾರ ಪ್ರಿಯತೆ ಎಂಬ ದೇವರು, ಸಂಪತ್ತಿನೊಂದಿಗೆ ಇರುವ ವ್ಯಾಮೋಹ ಎಂಬ ದೇವರು, ಅಧಿಕಾರದ ವ್ಯಾಮೋಹ ಎಂಬ ದೇವರು, ಯಾವುದೆಲ್ಲ ಇಲಾಹಿಗಳನ್ನು ಹೃದಯದಲ್ಲಿಟ್ಟುಕೊಂಡು ನೀವು ಲಾ ಇಲಾಹ ಇಲ್ಲಲ್ಲ ಹೇಳ್ತಾ ಇದ್ದೀರಾ? ಈ ಲಾ ಇಲಾಹ ಇಲ್ಲಲ್ಲ ಮತ್ತು ಪ್ರವಾದಿಗಳು ಹೇಳಿದ ಲಾ ಇಲಾಹ ಇಲ್ಲಲ್ಲಕ್ಕೆ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಮುಹಿಯುದ್ದೀನ್ ಶೇಖ್ ತನ್ನ ಶಿಷ್ಯಂದರೊಂದಿಗೆ ಹೇಳ್ತಾ ಇದ್ದದ್ದು. ಸಹೋದರ, ನಾವು ಹೇಳುತ್ತಿರುವ ಲಾ ಇಲಾಹ ಇಲ್ಲಲ್ಲ ಜಗತ್ತಿನಲ್ಲಿ ಯಾವ ಬದಲಾವಣೆಯನ್ನು ತರ್ತಾ ಇಲ್ಲ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 40 ವರ್ಷಗಳವರೆಗೆ ಮಕ್ಕಾದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಬದುಕಿದ್ದಾರೆ. ಅವರು ಧರ್ಮದ ಬಗ್ಗೆ ಮಾತಾಡ್ತಾ ಇರಲಿಲ್ಲ, ಅಲ್ಲಾಹನ ಬಗ್ಗೆ ಮಾತಾಡ್ತಾ ಇರಲಿಲ್ಲ, ಯಾಕೆಂದರೆ ನುಬುವತ್ ಇರಲಿಲ್ಲ. 40 ವರ್ಷಗಳವರೆಗೆ ಮುಹಮ್ಮದ್ ಮುಸ್ತಫಾರನ್ನು ಸಮಾಜ ಗುರುತಿಸುವುದು ಹೇಗೆ? ಅಲ್ ಅಮೀನ್, ಸ್ವಾದಿಕ್, ಸತ್ಯಸಂಧ, ಪ್ರಾಮಾಣಿಕ, ಈ ಸಮಾಜದ ಲೀಡರ್. ಅವರ ಯಾವ ಸಮಸ್ಯೆಗಳಿದ್ರೂ ಅವರು ಹೋಗುವುದು ಮುಹಮ್ಮದ್ ಮುಸ್ತಫಾರ ಬಳಿಗೆ. ಅವರ ಅಮಾನತ್ತುಗಳೆಲ್ಲವೂ ಇರುವುದು ಮುಹಮ್ಮದ್ ಮುಸ್ತಫಾರ ಬಳಿ. 40 ವರ್ಷಗಳಲ್ಲಿ ಹಾಗೇ ಇದ್ದದ್ದು. 40ನೆಯ ವರ್ಷಿನಲ್ಲಿ ನುಬುವತ್ ಬರ್ತದೆ. ಅಲ್ಲಾಹನ ಪ್ರವಾದಿ ಸಫಾ ಗುಡ್ಡದ ಮೇಲೆ ನಿಂತುಕೊಂಡು ಜನರಿಗೆ ಲಾ ಇಲಾಹ ಇಲ್ಲಲ್ಲ ಹೇಳುತ್ತಾರೆ. ಹಾಗೇನಾಯಿತು? ಅಲ್ಲಿನ ತನಕ ಅಲ್ಲಮೀನ್ ಎಂದು ಹೇಳಿದ್ದ ಅದೇ ಜನತೆ, ಸ್ವಾದಿಕ್ ಎಂದು ಹೇಳಿದ್ದ ಅದೇ ಜನತೆ ಅಲ್ಲಾಹನ ಪ್ರವಾದಿಯನ್ನು ಸುಳ್ಳುಗಾರ ಅಂತ ಹೇಳುತ್ತಾರೆ. ಅಲ್ಲಾಹನ ಪ್ರವಾದಿಯನ್ನು ಮಾಟಗಾರ, ಹುಚ್ಚ. ಮುಹಮ್ಮದ್ ಮುಸ್ತಫಾರ ಬದುಕಿನಲ್ಲಿ ಆಲಿಸುವ ಪ್ರಪ್ರಥಮ ಆರೋಪಗಳದಲ್ಲ. 40 ವರ್ಷಗಳಲ್ಲಿ ಅಲ್ಲಾಹನ ಪ್ರವಾದಿ ಆ ಮಾತುಗಳನ್ನು ಆಲಿಸಲೇ ಇಲ್ಲ. ತಬ್ಬಲ್ಲಕ ಯಾ ಮುಹಮ್ಮದ್ ಅಲಿ ಜಮಾಅತನಾ ಹಾದಾ, ಮುಹಮ್ಮದ್ ನೀನು ನಾಶ ಆಗು ಅಂತ ಹೇಳ್ತಾರ ಜನರು. ಅಬೂ ಲಹಬ್ 40 ವರ್ಷಗಳವರೆಗೆ ಅಲ್ಲಾಹನ ಪ್ರವಾದಿ ಆ ಮಾತುಗಳನ್ನು ಆ ಸಮಾಜದಲ್ಲಿ ಆಲಿಸಲೇ ಇಲ್ಲ. 40 ವರ್ಷ ಅಲ್ಲಾಹನ ಪ್ರವಾದಿಯನ್ನ ಸಮಾಜ ಗೌರವಿಸಿದ್ದು ಮಾತ್ರ. ಲಾ ಇಲಾಹ ಇಲ್ಲಲ್ಲ ಎಂದು ಹೇಳಿದಾಗ ಆ ಜನರು ಹೇಳಿದ್ದು ಸುಳ್ಳುಗಾರ ಅಂತ, ಮಾಟಗಾರ, ಹುಚ್ಚ, ಸಾಮಾಜಿಕ ಬಹಿಷ್ಕಾರ, ನೀನು ನಾಶ ಆಗು ಎಂಬ ಶಾಪ. ನಿಮಗೆ ಗೊತ್ತಿರಬೇಕು, ನೀವು ನಿಜವಾಗಿ ಲಾ ಇಲಾಹ ಇಲ್ಲಲ್ಲ ಹೇಳುವುದಾದರೆ ನಿಮ್ಮನ್ನು ಅಪಮಾನಿಸಲು, ನಿಮ್ಮನ್ನು ನಿಂದಿಸಲು, ನಿಮ್ಮ ವಿರುದ್ಧ ಸಂಘರ್ಷಕ್ಕೆ ಅಬೂ ಲಹಬ್ನ ಮಕ್ಕಳು ಕಿಯಾಮತ್ ತನಕ ಇರ್ತಾರೆ. ಕಿಯಾಮತ್ ತನಕ ಅಬೂ ಲಹಬ್ನ ಮಕ್ಕಳು ಇರ್ತಾರೆ ನಿಮ್ಮನ್ನು ನಿಂದಿಸಲಿಕ್ಕೆ.
ಆದ್ದರಿಂದ ಲಾ ಇಲಾಹ ಇಲ್ಲಲ್ಲಾ ನೀವು ಹೇಳುವುದಾದರೆ ನಿಮ್ಮನ್ನು ಪ್ರಭುತ್ವ ಭಯಪಡುತ್ತದೆ. ಪ್ರಭುತ್ವ ನಿಮ್ಮನ್ನು ಭಯಪಡುತ್ತದೆ. ನೀವೆಷ್ಟು ಒಳ್ಳೆಯ ಕೆಲಸ ಮಾಡಿ, ನೀವು ಹಿಂದೂ ಮುಸ್ಲಿಮರನ್ನು ಜೋಡಿಸಲಿಕ್ಕೆ ಎಷ್ಟು ಸದ್ಭಾವನಾ ವೇದಿಕೆಗಳನ್ನು ಮಾಡಿ, ಪ್ರಭುತ್ವ ನಿಮ್ಮನ್ನು ನೋಡುವುದು ಸಂಶಯದ ದೃಷ್ಟಿಯಿಂದಲೇ. ನೀವೆಷ್ಟು ಸಮಾಜ ಸೇವೆಯ ಕೆಲಸ ಮಾಡಿ, ಕೋಟಿಗಟ್ಟಲೆ ರೂಪಾಯಿಯ ಸಮಾಜ ಸೇವೆಯ ಕೆಲಸ ಮಾಡಿ, ನೀವು ಪ್ರಭುತ್ವ ನಿಮ್ಮನ್ನು ನೋಡುವುದು ಸಂಶಯದ ದೃಷ್ಟಿಯಿಂದ. ನೀವು ಮೂಲಭೂತವಾದಿಗಳು. ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾರ ವಿರುದ್ಧ ದೊಡ್ಡ ಜನಾಂದೋಲನ ನಡೆಯುತ್ತದೆ. ಆ ನಾಡಿನ ಜನತೆ ಸಹಿಸಿ ಕೊನೆಗೆ ಸಹನೆಯ ಕಟ್ಟೆಯೊಡೆದಾಗ ಹಸೀನಾರ ವಿರುದ್ಧ ದೊಡ್ಡ ಒಂದು ಮೂವ್ಮೆಂಟ್, ದೊಡ್ಡ ಚಳವಳಿ ನಡೆಯುತ್ತದೆ ಬಾಂಗ್ಲಾದಲ್ಲಿ. ಆದರೆ ಆರೋಪ ಎಲ್ಲ ಬಂದದ್ದು ಯಾರ ಮೇಲೆ? ಜಮಾತೆ ಇಸ್ಲಾಮಿಯ ಮೇಲೆ. ನಮ್ಮ ಮಾಧ್ಯಮಗಳು ಕೂಡ ಚರ್ಚೆ ಮಾಡಿದ್ದು, ಭಾರತದ ಮಾಧ್ಯಮಗಳು ಕೂಡ ಚರ್ಚೆ ಮಾಡೋದು ಯಾರ ಬಗ್ಗೆ? ಜಮಾತೆ ಇಸ್ಲಾಮಿಯ ಬಗ್ಗೆ, ಬಾಂಗ್ಲಾ ಜಮಾತೆ ಇಸ್ಲಾಮಿಯ ಬಗ್ಗೆ. ಇವತ್ತಿಗೂ ಜಮಾತೆ ಇಸ್ಲಾಮಿ ಅಂದರೆ ನಿಮಗೆಲ್ಲ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಜಮಾತೆ ಇಸ್ಲಾಮಿ ಧರ್ಮದ ಆಧಾರದಲ್ಲಿ ಒಬ್ಬ ಮನುಷ್ಯನನ್ನು ಹೀಯಾಳಿಸುವ, ನಿಂದಿಸುವ, ಒಬ್ಬ ಮನುಷ್ಯನಿಗೆ ತೊಂದರೆ ಕೊಡುವ ಆ ಪಾಠವೇ ಕಲಿಯದ ಸಂಘಟನೆ ಇದು. ಅಂತಹ ಪಾಠ ಗೊತ್ತಿಲ್ಲದ ಆಂದೋಲನ ಇದು. ಆದರೆ ಬಾಂಗ್ಲಾದಲ್ಲಿ ದೇವಸ್ಥಾನ ಒಡೆಯುವವರು, ಬಾಂಗ್ಲಾದಲ್ಲಿ ಮುಸ್ಲಿಮೇತರವರ ಮೇಲೆ ಹಲ್ಲೆ ನಡೆಸುವವರು ಜಮಾತೆ ಇಸ್ಲಾಮಿಗಳು ಅಂತ ನಿಮಗೆ ಗೊತ್ತಿರಬೇಕು. ನೀವು ಲಾ ಇಲಾಹ ಇಲ್ಲಲ್ಲಾ ಹೇಳುವುದಾದರೆ, ನಿಜವಾಗಿ ನಿಮ್ಮಲ್ಲಿ ಲಾ ಇಲಾಹ ಇಲ್ಲಲ್ಲಾ ಇರುವುದಾದರೆ ನಿಮ್ಮನ್ನು ಪ್ರಭುತ್ವ ಭಯಪಡುತ್ತದೆ. ನೀವೆಷ್ಟು ಒಳ್ಳೆಯ ಕೆಲಸ ಮಾಡಿದ್ರೂ ಅವರು ನಿಮ್ಮನ್ನು ಸಂಶಯದ ದೃಷ್ಟಿಯಿಂದಲೇ ನೋಡುತ್ತಾರೆ. ಅದು ಅಲ್ಲಾಹನ ಪ್ರವಾದಿಯನ್ನು ಲಾ ಇಲಾಹ ಇಲ್ಲಲ್ಲಾ ಹೇಳಿದಾಗ ಆ ಜನತೆ ಕಳ್ಳ ಅಂತ ಹೇಳಿದ್ದಾರೆ. ಅದೇ ಪ್ರವಾದಿಯನ್ನು ಅವರ ಜೊತೆ ಬದುಕಿದ ಪ್ರವಾದಿ, ಎಲ್ಲಿಂದಲೂ ಬಂದದ್ದಲ್ಲ, 40 ವರ್ಷಗಳವರೆಗೆ ಅವರ ಜೊತೆ ಬದುಕಿದ ಅಲ್ಲಾಹನ ಪ್ರವಾದಿಯ ಬಾಲ್ಯ, ಯೌವನ, ಮದುವೆ, ಬಿಸ್ನೆಸ್, ಕ್ಯಾರೆಕ್ಟರ್ ಇದೆಲ್ಲವನ್ನೂ ಆ ಜನರು ನೋಡಿದ್ದಾರಲ್ಲ. ಅಲ್ಲಾಹನ ಪ್ರವಾದಿಯವರೊಂದಿಗೆ ಚಾಲೆಂಜ್ ಹಾಕಿದ್ದರು. ಫಮಾ ಲಬಿಸ್ತು ಫೀಕುಂ ಉಮ್ರಂ ಮಿನ್ ಕಬ್ಲಿಹಿ ಅಫಲಾ ತಾಕಿಲೂನ್. ಅಲ್ಲ ಮನುಷ್ಯರೇ, 40 ವರ್ಷಗಳವರೆಗೆ ನಾನು ನಿಮ್ಮ ಜೊತೆ ಬದುಕಿಲ್ಲವೇ ಅಂತ ಚಾಲೆಂಜ್ ಹಾಕಿದ್ದಾರೆ ಅಲ್ಲಾಹನ ಪ್ರವಾದಿ. ಏನಾದರೂ ಕಂಪ್ಲೇಂಟ್ ಇದ್ರೆ ಹೇಳಿ ಅಂತ. ಕಂಪ್ಲೇಂಟ್ ಏನಾದ್ರೂ ಇದ್ರೆ ಹೇಳಿ ನನ್ನ ಬಗ್ಗೆ. ಆ ಪ್ರವಾದಿಯನ್ನು ಲಾ ಇಲಾಹ ಇಲ್ಲಲ್ಲಾ ಹೇಳಿದಾಗ ಅವರು ನಿಂದಿಸಿದ್ದರೆ, ಅಪಮಾನಿಸಿದ್ದರೆ ಸಮಾಜದ ದೊಡ್ಡ ಶಕ್ತಿಗಳು. ಲಾ ಇಲಾಹ ಇಲ್ಲಲ್ಲಾ ಹೇಳುವವರನ್ನು ಸಮಾಜ ಎಲ್ಲ ಕಾಲದಲ್ಲೂ ಪ್ರಭುತ್ವ ನಿಮ್ಮನ್ನು ಭಯಪಡುತ್ತದೆ. ಆದರೆ ಆ ಲಾ ಇಲಾಹ ಇಲ್ಲಲ್ಲಾ ಯಾರಿಗೂ ಶರಣಾಗದೆ, ಯಾರ ಗುಲಾಮತನವನ್ನು ಒಪ್ಪಿಕೊಳ್ಳದು. ವಕಅಯ್ಯಿನ್ ಮಿನ್ ನಬಿಯ್ಯಿನ್ ಕಾತಲ ಮಅಹು ರಿಬ್ಬಿಯೂನ ಕಸೀರುನ್ ಫಮಾ ವಹನು ಲಿಮಾ ಅಸಾಬಹುಂ ಫೀ ಸಬೀಲಿಲ್ಲಾ ವಮಾ ಲಅಫು ವಮಸ್ತಕಾನು ವಲ್ಲಾಹು ಯುಹಿಬ್ಬುಸ್ ಸಾಬಿರೀನ್. ಕುರ್ಆನ್ ಆಯತಿದು. ಪ್ರವಾದಿಗಳು, ಎಷ್ಟೆಷ್ಟು ಪ್ರವಾದಿಗಳು, ಅವರ ಜೊತೆಗಾರರು, ಅವರ ಕೈಯಲ್ಲಿ ಸಂಪತ್ತಿರಲಿಲ್ಲ. ಮುಸಾ ಅಲೈಹಿಸ್ಸಲಾಮರ ಕೈಯಲ್ಲಿ ಸಂಪತ್ತಿರಲಿಲ್ಲಲ್ಲ. ಸಂಪತ್ತಿರುವುದು ಫಿರ್ಔನ್ನ ಬಳಿ, ಮಿಲಿಟರಿ ಇರುವುದು ಫಿರ್ಔನ್ನ ಬಳಿ, ದುಡ್ಡಿರುವುದು ಫಿರ್ಔನ್ನ ಬಳಿ. ಇದು ಯಾವುದೂ ಇಲ್ಲದ ಮುಸಾ ಅಲೈಹಿಸ್ಸಲಾತು ವಸ್ಸಲಾಂ ವಮಾ ಲಅಫು ವಮಸ್ತಕಾನು, ದುರ್ಬಲರಾಗಲಿಲ್ಲ, ಶರಣಾಗಲಿಲ್ಲ ಅಂತ ಅಲ್ಲಾಹು ಹೇಳು. ಮಿಲಿಟರಿ, ಅಧಿಕಾರ, ಸಂಪತ್ತು ಅದೆಲ್ಲವೂ ಇರುವುದು ನಮ್ರೂದಿನ ಬಳಿ, ಇಬ್ರಾಹಿಮರ ಬಳಿ ಯಾವುದೂ ಇಲ್ಲಲ್ಲ. ಆದರೆ ವಮಾ ಲಅಫು ವಮಸ್ತಕಾನು, ಇಬ್ರಾಹಿಂ ಶರಣಾಗಲಿಲ್ಲ, ಇಬ್ರಾಹಿಂ ದುರ್ಬಲನಾಗಲಿಲ್ಲ. ಎಲ್ಲಾ ಪ್ರವಾದಿಗಳು ಹಾಗೆ. ನೀವು ಸೋತು ಹೋಗುವುದಿಲ್ಲ ನಿಮ್ಮಲ್ಲಿ ಲಾ ಇಲಾಹ ಇಲ್ಲಲ್ಲಾ ಇರುವುದಾದರೆ. ಆದ್ದರಿಂದ ಜಮಾತೆ ಇಸ್ಲಾಮಿ ಹೇಳುತ್ತಿರುವುದು, ನೀವು ಲಾ ಇಲಾಹ ಇಲ್ಲಲ್ಲಾದ ನಿಜವಾದ ಅನುಯಾಯಿಗಳಾಗಬೇಕು. ಅದಾದರೆ ಏನಾಗ್ತದೆ? ಅದಾದರೆ ನಿಮಗೆ ಗೊತ್ತಿರುತ್ತದೆ, ನಿಮ್ಮ ಎಲ್ಲ ಸಂಕಷ್ಟಗಳನ್ನು ಪರಿಹರಿಸುವವನು ಅಲ್ಲಾಹು ಮಾತ್ರ. ನಿಮ್ಮ ಎಲ್ಲ ಸಮಸ್ಯೆಗಳನ್ನು ನೀವು ಹೇಳಿಕೊಳ್ಬೇಕಾದದ್ದು ಅಲ್ಲಾಹನ ಬಳಿ ಮಾತ್ರ. ನೀವು ಶೇರ್ ಮಾಡಬೇಕಾದದ್ದು ನಿಮ್ಮ ಸಮಸ್ಯೆಗಳನ್ನು, ನಿಮ್ಮ ಕಷ್ಟಗಳನ್ನು ಅಲ್ಲಾಹನ ಬಳಿ ಮಾತ್ರ. ಜಗತ್ತಿನ ಎಲ್ಲ ಕಾರ್ಪೊರೇಟ್ ಶಕ್ತಿಗಳು, ಜಗತ್ತಿನ ಎಲ್ಲ ಮಿಲಿಟರಿಗಳು, ಟ್ರಂಪ್, ನೆತನ್ಯಾಹು, ಪುಟಿನ್ ಎಲ್ಲರೂ ಸೇರಿ
ನಿಮ್ಮನ್ನು ಕಾಪಾಡಬೇಕು ಅಂತ ತೀರ್ಮಾನಿಸಿದ್ದಾರೆ. ಅಲ್ಲಾಹು ನಿಮ್ಮನ್ನು ಹಿಡಿಬೇಕು ಅಂತ ತೀರ್ಮಾನಿಸಿದ್ದಾನೆ. ಯಾವುದು ನಡೆಯುತ್ತದೆ? ಜಗತ್ತಿನ ಎಲ್ಲ ಸೂಪರ್ ಪವರ್ಗಳು ಅವರೆಲ್ಲ ಸೇರಿ ನಿಮ್ಮನ್ನು ಕಾಪಾಡಬೇಕು, ನಿಮ್ಮನ್ನು ರಕ್ಷಿಸಬೇಕು ಅಂತ ತೀರ್ಮಾನಿಸಿದ್ದಾರೆ. ಎಲ್ಲ ಕಾರ್ಪೊರೇಟ್ ಶಕ್ತಿಗಳು, ಜಗತ್ತಿನ ಎಲ್ಲ ಮಿಲಿಟರಿ, ನ್ಯಾಟೋ ಅವರೆಲ್ಲ ಸೇರಿ ನಿಮ್ಮನ್ನು ಕಾಪಾಡಬೇಕು ಅಂತ ತೀರ್ಮಾನಿಸಿದ್ದಾರೆ. ಅಲ್ಲಾಹು ನಿಮ್ಮನ್ನು ಹಿಡಿಬೇಕು ಅಂತ ತೀರ್ಮಾನಿಸಿದ್ದಾನೆ. ಯಾವುದು ನಡೆಯುತ್ತದೆ? ಅಲ್ಲಾಹು ಯಾವುದು ತೀರ್ಮಾನಿಸಿದ್ದಾನೋ ಅದು ಮಾತ್ರ ನಡೆಯುತ್ತದೆ. ಅಲ್ಲಾಹು ತೀರ್ಮಾನಿಸಿದ್ದು ಮಾತ್ರ ನಡೆಯುತ್ತದೆ. ಲಾ ಇಲಾಹ ಇಲ್ಲಲ್ಲಾ ನಿಮ್ಮಲ್ಲಿ ಬೆಳೆಸುವ ಕಾನ್ಫಿಡೆನ್ಸ್ ಅದು. ಜಗತ್ತಿನ ಎಲ್ಲ ಶಕ್ತಿಗಳು ನಿಮ್ಮನ್ನು ಹಿಡಿಬೇಕು ಅಂತ ತೀರ್ಮಾನಿಸಿದ್ದಾರೆ. ಅಲ್ಲಾಹು ನಿಮ್ಮನ್ನು ರಕ್ಷಿಸಬೇಕು ಅಂತ ತೀರ್ಮಾನಿಸಿದ್ದಾನೆ. ಯಾವುದು ನಡೆಯುತ್ತದೆ? ಇಡೀ ಜಗತ್ತಿಗೆ ಬೆಂಕಿ ಕೊಟ್ಟವರು ಅಮೆರಿಕಾದವರು. ಕಳೆದ 1.5 ವರ್ಷದಿಂದ ಗಾಜಾದಲ್ಲಿ ಮಾಡಿದ ಅಕ್ರಮ, ನರಮೇಧ, ಸುಟ್ಟು ಹಾಕಿರುವ ಶಾಲೆಗಳು, ಬಿಲ್ಡಿಂಗ್ಗಳು. ಅದೇ ಅಮೆರಿಕ ಇವತ್ತು ಲಾಸ್ ಏಂಜಲೀಸಿನಲ್ಲಿ ಬೆಂಕಿ ನಂದಿಸಲಿಕ್ಕೆ ಸಾಧ್ಯ ಆಗದ ಪರದಾಡ್ತಾ ಇದ್ದಾರೆ. 10-12 ಸಾವಿರಕ್ಕಿಂತ ಹೆಚ್ಚು ಮನೆಗಳು ಸೊತ್ತಿ ಉರಿದು ಭಸ್ಮಾಗಿದೆ. ನಾನು ಹೇಳುತ್ತಿರುವುದು, ಜಗತ್ತಿನ ಎಲ್ಲ ಸೂಪರ್ ಪವರುಗಳು ಸೇರಿಸಿ ನಿಮ್ಮನ್ನು ಹಿಡಿಬೇಕು ಅಂತ ತೀರ್ಮಾನಿಸಿದ್ದಾರೆ. ಅಲ್ಲಾಹು ನಿಮ್ಮನ್ನು ಕಾಪಾಡಬೇಕು, ರಕ್ಷಿಸಬೇಕು ಅಂತ ತೀರ್ಮಾನಿಸಿದ್ದರೆ ಅಲ್ಲಾಹು ಏನು ತೀರ್ಮಾನಿಸಿದ್ದಾನೋ ಅದು ಮಾತ್ರ ನಡೆಯುತ್ತದೆ. ಸಹೋದರ, ಜಮಾಯತ್ ಇಸ್ಲಾಮಿ ಹೇಳ್ತಾ ಇರುವುದು ಇದು. ನಿಮ್ಮ ಲಾ ಇಲಾಹ ಇಲ್ಲಲ್ಲಾ ಅಷ್ಟು ಪ್ರಬಲವಾಗಿರಬೇಕು. ನಿಮ್ಮ ಲಾ ಇಲಾಹ ಇಲ್ಲಲ್ಲಾ ಬಹಳ ಸಮಗ್ರವಾಗಿರಬೇಕು. ನಿಮ್ಮ ಲಾ ಇಲಾಹ ಇಲ್ಲಲ್ಲಾ ನಿಮ್ಮನ್ನು ಕ್ರಾಂತಿಕಾರಿಗಳನ್ನಾಗಿ ಮಾಡಬೇಕು. ಆ ಲಾ ಇಲಾಹ ಇಲ್ಲಲ್ಲಾ ನೀವು ಹೇಳುವುದಾದರೆ ನೀವು ಖಂಡಿತ ಇಹಲೋಕದಲ್ಲೂ ಪರಲೋಕದಲ್ಲೂ ನೀವು ವಿಜಯಶಾಲಿಗಳು. ಇನ್ನು ಜಮಾಯತ್ ಇಸ್ಲಾಮಿಯ ಚಟುವಟಿಕೆಗಳ ಬಗ್ಗೆ ಹೇಳುವುದಾದರೆ, ಜಮಾಯತ್ ಇಸ್ಲಾಮಿಯ 1ನೆಯ ಕೆಲಸ ಅದು ತನ್ನ ಕಾರ್ಯಕರ್ತರನ್ನು ತರಬೇತಿಗೊಳಿಸುತ್ತದೆ ಎಂಬುದು. ಜಮಾಯತ್ ಇಸ್ಲಾಮಿಯ 1ನೆಯ ಕೆಲಸ ಅದು ತನ್ನ ಕಾರ್ಯಕರ್ತರನ್ನು ಇಸ್ಲಾಮಿ ಕಾರ್ಯಕರ್ತರನ್ನಾಗಿ ಮಾಡಲಿಕ್ಕೆ ಗರಿಷ್ಠ ಪ್ರಯತ್ನ ಪಡುತ್ತದೆ. ಯಾಕೆಂದರೆ ಈ ಉಮ್ಮತ್ತಿನ ಬಂಡವಾಳ ಅದು. ನಿಮ್ಮ ಬಂಡವಾಳ ಇಸ್ಲಾಂ. ನಿಮ್ಮಲ್ಲಿ ಇಸ್ಲಾಂ ಇಲ್ಲ ಅಂದರೆ ನಿಮ್ಮಲ್ಲಿ ಏನಿದ್ರೂ ನಿಮಗೆ ಯಾವ ಪ್ರಯೋಜನವೂ ಇರುವುದಿಲ್ಲ. ನೀವು ಜಗತ್ತಿನ ಇತಿಹಾಸವನ್ನೊಮ್ಮೆ ಸ್ಟಡಿ ಮಾಡಿ. ಶತ್ರುಗಳು ಪ್ರಬಲರಾದ ಕಾರಣಕ್ಕೆ ಅವರ ಕೈಯಲ್ಲಿ ಮೀಡಿಯಾ ಇದೆ, ಅವರ ಕೈಯಲ್ಲಿ ಆಯುಧಗಳಿವೆ, ಅವರ ಕೈಯಲ್ಲಿ ಅಧಿಕಾರ ಇದೆ. ಆ ಕಾರಣಕ್ಕೆ ಮುಸ್ಲಿಂ ಸಮುದಾಯ ಸೋತು ಹೋದ, ನಾಶ ಆದ ಒಂದೇ ಒಂದು ಉದಾಹರಣೆ ಇತಿಹಾಸದಲ್ಲಿ ಎಲ್ಲೂ ಇಲ್ಲ. ಮುಸ್ಲಿಮರ ಕೈಯಲ್ಲಿ ಆಯುಧ ಇರಲಿಲ್ಲ, ನಿಮ್ಮ ಕೈಯಲ್ಲಿ ಮೀಡಿಯಾ ಇರಲಿಲ್ಲ. ಶತ್ರುಗಳ ಕೈಯಲ್ಲಿ ಆಯುಧ ಇದೆ, ಮೀಡಿಯಾ ಇದೆ, ವಿಶ್ವಸಂಸ್ಥೆ ಇದೆ. ಭದ್ರತಾ ವಿಶ್ವಸಂಸ್ಥೆಯ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಎಲ್ಲರೂ ಅವರೇ ಇರುವವರು. ಆ ಕಾರಣಕ್ಕೆ ಮುಸ್ಲಿಂ ಸಮುದಾಯ ನಾಶ ಆದ ಒಂದು ಉದಾಹರಣೆ ಇತಿಹಾಸದಲ್ಲಿ ಎಲ್ಲೂ ಇಲ್ಲಲ್ಲ, ಎಲ್ಲೂ ಇಲ್ಲ. ನೀವು ಇಡೀ ಇತಿಹಾಸವೊಮ್ಮೆ ಓದಿ. ಇತಿಹಾಸದಲ್ಲಿ ನೀವು ಸೋತು ಹೋಗಿದ್ದರೆ, ನೀವು ದುರ್ಬಲರಾಗಿದ್ದರೆ ಅದಕ್ಕೆ ಕಾರಣ ನೀವು ಕೆಟ್ಟು ಹೋಗಿರುವುದು ಮಾತ್ರ. ಈ ಉಮ್ಮತ್ತಿನ ದೌರ್ಬಲ್ಯಗಳಿಂದ ಮಾತ್ರ ಈ ಉಮ್ಮತ್ತು ಸೋತು ಹೋಗ್ತದೆ. ಈ ಉಮ್ಮತ್ತಿನ ಕೆಡುಕುಗಳ ಕಾರಣಕ್ಕೆ ಮಾತ್ರ ಈ ಉಮ್ಮತ್ತು ದುರ್ಬಲ ಆಗ್ತದೆ. ಶತ್ರುಗಳು ಎಷ್ಟೋ ಪವರ್ಫುಲ್ ಆದ ಕಾರಣಕ್ಕೆ ನೀವು ಸೋತು ಹೋಗುವುದು ಸಾಧ್ಯವೇ ಇಲ್ಲ. ಅದು ಕೈಫ ತಹ್ಲಿಕುಲ್ ಉಮ್ಮ ಅನಫಿ ಅವ್ವಲಿಹಾ ವ ಈಸಾ ಬಿನ್ ಮರಿಯಂ ಫಿ ಆಖಿರಿಹಾ. ಅಲ್ಲಾಹನ ಪ್ರವಾದಿ ಹೇಳಿದರು, ನನ್ನ ಉಮ್ಮತ್ತು ನಾಶ ಆಗಲಿಕ್ಕೆ ಸಾಧ್ಯವೇ? ಅನಫಿ ಅವ್ವಲಿಹಾ, ಇದರ ಕ್ಯಾಪ್ಟನ್ ನಾನು. ಅಲ್ಲಾಹನ ಪ್ರವಾದಿ ಹೇಳುವುದು, ಇದರ ಕ್ಯಾಪ್ಟನ್ ನಾನು, ಇದರ ನಾಯಕ ನಾನು, ಇದರ ಆರಂಭದಲ್ಲಿ ನಾನಿರುವುದು. ವ ಈಸಾ ಬಿನ್ ಮರಿಯಂ ಫಿ ಆಖಿರಿಹಾ, ಇದರ ಎಂಡಿನಲ್ಲಿ ಈಸಾ ಅಲೈಹಿ ಸಲಾತು ವಸ್ಸಲಾಂ ಬರ್ತಾರೆ. ಆ ಸಮುದಾಯ ಹೇಗೆ ನಾಶ ಆಗ್ತದೆ? ಆ ಸಮುದಾಯ ಹೇಗೆ ದುರ್ಬಲ ಆಗ್ತದೆ? ಅಲ್ಲ, ನೀವು ಆಲೋಚನೆ ಮಾಡಿ ನೋಡಿ. ವಿಶ್ವಸಂಸ್ಥೆ ನಿಮ್ಮ ವಿರುದ್ಧ, ವಿಶ್ವಸಂಸ್ಥೆಯ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿರುವ ಎಲ್ಲಾ ದೇಶಗಳು ನಿಮ್ಮ ವಿರುದ್ಧ, ಜಗತ್ತಿನ ಎಲ್ಲ ಮೀಡಿಯಾಗಳು ನಿಮ್ಮ ವಿರುದ್ಧ, ಜಗತ್ತಿನ ಎಲ್ಲ ಸೂಪರ್ ಪವರ್ಗಳು ನಿಮ್ಮ ವಿರುದ್ಧ, ಜಗತ್ತಿನಲ್ಲಿ ಯಾರೆಲ್ಲ ಕೈಯಲ್ಲಿ ಆಯುಧಗಳಿವೆಯೋ ಅವರೆಲ್ಲರೂ ನಿಮ್ಮ ವಿರುದ್ಧ. ನೀವೇನಾಗಬೇಕಿತ್ತು? ಇಸ್ಲಾಂ ಎಂಬುದು ಅಡ್ರೆಸ್ ಇಲ್ಲದಾಗಬೇಕಿತ್ತಲ್ಲ. ಯಾಕೆಂದ್ರೆ ಇಡೀ ಸಿಸ್ಟಮ್ ಇಸ್ಲಾಮಿನ ವಿರುದ್ಧ ಇರುವುದು.
ಸೂಪರ್ ಪವರ್ಗಳು, ಆಡಳಿತಗಾರರು, ಜಗತ್ತಿನ ಎಲ್ಲಾ ಮೀಡಿಯಾ, ಜಗತ್ತಿನ ಎಲ್ಲಾ ಕಾರ್ಪೊರೇಟ್ ಶಕ್ತಿಗಳು, ಅವರೆಲ್ಲರೂ ನಿಮ್ಮ ವಿರುದ್ಧ. ಏನಾಗಬೇಕಿತ್ತು? ಇಸ್ಲಾಂ ಸರ್ವನಾಶ ಆಗಬೇಕಿತ್ತು. ಆದರೆ 21ನೇ ಶತಮಾನದಲ್ಲಿ, ಇವತ್ತಿನ ಈ ದಿನಗಳಲ್ಲೂ ಜಗತ್ತಿನಲ್ಲಿ ಅತ್ಯಂತ ಆಕರ್ಷಣೆ ಇರುವ ದೀನ್ ಇಸ್ಲಾಂ ಆಗಿದೆ. ಜಗತ್ತಿನಲ್ಲಿ ಬುದ್ಧಿ ಇರುವ, ವಿವೇಕ ಇರುವ, ವಿದ್ಯೆ ಇರುವ ಯುವಕರ ಅತ್ಯಂತ ಅವರಿಗೆ ಅತ್ಯಂತ ಅಟ್ರಾಕ್ಷನ್ ಇರುವ ವಿಷಯ ಯಾವುದೆಂದರೆ ಇಸ್ಲಾಂ ಆಗಿದೆ. ಇಸ್ಲಾಂ ಜಗತ್ತಿನಲ್ಲಿ ಬೆಳೆಯುತ್ತಾ ಇದೆ, ಇಸ್ಲಾಂ ಜಗತ್ತಿನಲ್ಲಿ ವ್ಯಾಪಕವಾಗ್ತಾ ಇದೆ. ಆದ್ದರಿಂದಲೇ ಜನರು ಇಸ್ಲಾಂ ಅನ್ನು ಭಯಪಡುತ್ತಾ ಇರೋದು. ಸಹೋದರ, ನಾನು ಹೇಳುತ್ತಿರುವುದು, ಜಮಾಯತೆ ಇಸ್ಲಾಮಿಯ 1ನೆಯ ಕೆಲಸ ತನ್ನ ಕಾರ್ಯಕರ್ತರನ್ನದು ತರಬೇತುಗೊಳಿಸ್ತದೆ. ಯಾಕೆಂದರೆ ನೀವು ಕೆಟ್ಟು ಹೋದರೆ ನೀವು ಸೋತು ಹೋಗ್ತೀರಿ. ಉಮರ್ ಫಾರೂಕ್ ರಲಿಯಲ್ಲಾಹು ತಆಲಾ ಅನ್ಹು ಸೇನಾ ನಾಯಕನಿಗೆ ಬರೆಯುವ ಪತ್ರ, ಯುದ್ಧ ಭೂಮಿಯಲ್ಲಿ ಯುದ್ಧ ನಡೆಯುತ್ತಾ ಇರುವಾಗ ಸೇನಾ ನಾಯಕನಿಗೆ ಉಮರ್ ಅಲ್ ಫಾರೂಕ್ ಒಂದು ಪತ್ರ ಬರೆಯುತ್ತಾರೆ. ಬರೆಯುವ ಪತ್ರ ಏನು? ನೀವು ಅಲ್ಲಾಹನನ್ನು ಭಯಪಡಬೇಕು. ಯುದ್ಧ ಭೂಮಿಯಲ್ಲಿ ಹೋರಾಡುವ ಸೇನಾ ನಾಯಕನಿಗೆ ಇತ್ತಕುಲ್ಲಾಹ, ನೀವು ಅಲ್ಲಾಹನನ್ನು ಭಯಪಡಬೇಕು. ಮತ್ತು ನಿಮ್ಮಲ್ಲಿರುವ ಅಪರಾಧಿಗಳನ್ನು ನೀವು ಭಯಪಡಬೇಕು. ಶತ್ರುಗಳನ್ನು ಭಯಪಡಬೇಕು ಅಂತ ಅಲ್ಲ, ಅವರ ಕೈಯಲ್ಲಿ ಎಷ್ಟು ಆಯುಧಗಳಿರಲಿ, ನೀವು ಶತ್ರುಗಳನ್ನು ಭಯಪಡಬೇಕು ಅಂತಲ್ಲ. ನಿಮ್ಮ ಪೈಕಿ ಯಾರಾದರೂ ಅಪರಾಧಿಗಳಿದ್ದರೆ ಅವರನ್ನು ನೀವು ಭಯಪಡಬೇಕು. ಅವರ ಕಾರಣದಿಂದ ನೀವು ಸೋತು ಹೋಗ್ಬೋದು, ಅವರ ಕಾರಣದಿಂದ ನೀವು ಸೋತು ಹೋಗ್ಬೋದು. ಆದ್ದರಿಂದ ಸಹೋದರರೇ, ಈ ಉಮ್ಮತ್ತಿನ ನಾಶ ಶತ್ರುಗಳು ಪ್ರಬಲರಾಗಿದ್ದಾರೆ ಎಂಬ ಕಾರಣಕ್ಕೆಲ್ಲ, ನಿಮ್ಮ ದೌರ್ಬಲ್ಯ, ನಿಮ್ಮ ಬೇಜವಾಬ್ದಾರಿತನದ ಬದುಕು, ನಿಮ್ಮ ಮಲಿನಗೊಂಡಿರುವ ಬದುಕು, ಆ ಕಾರಣಕ್ಕೆ ನೀವು ನಾಶ ಆಗ್ತೀರಿ, ನೀವು ಸೋತು ಹೋಗ್ತೀರಿ. ಆದ್ದರಿಂದಲೇ ಜಮಾಯತೆ ಇಸ್ಲಾಮಿಯ ಅತ್ಯಂತ ದೊಡ್ಡ ಕೆಲಸ ತನ್ನ ಕಾರ್ಯಕರ್ತರನ್ನು ಅದು ತರಬೇತುಗೊಳಿಸ್ತದೆ. ತನ್ನ ಕಾರ್ಯಕರ್ತರು ಅಲ್ಲಾಹನಿಗೆ ನಿಕಟರಾಗಬೇಕೆಂಬ ತೀವ್ರವಾದ ನಿಷ್ಠೆ ಇದೆ. ಅದಕ್ಕೆ ಅದು ರಿಪೋರ್ಟ್ ಬರೆಸೋದು. ನೀವು ತಿಂಗಳ ರಿಪೋರ್ಟ್ ಕೊಡಬೇಕು, ವರ್ಷದ ರಿಪೋರ್ಟ್ ಕೊಡಬೇಕು. ಯಾಕೆಂದರೆ ತರಬೇತಿಯ ಭಾಗ ಅದು. ಸಹಾಬಿಗಳ ಬಗ್ಗೆ ಹೇಳಲಾಗುವುದು, ಅವರು ಹಗಲು ಹೋರಾಟಗಾರರು, ರಾತ್ರಿ ಅವರು ಸನ್ಯಾಸಿಗಳು ಆಗಿದ್ದರು ಅಂತ. ಹಗಲವರು ಹೋರಾಟಗಾರರು, ಅವರೆಲ್ಲ ಕಡೆಗಳಲ್ಲೂ ಇರ್ತಾರೆ ಸಹಾಬೆ ಕಿರಾಮ್. ರಾತ್ರಿ ಅವರು ಸನ್ಯಾಸಿಗಳು, ಅವರ ಅಳುವವರು, ಕಣ್ಣೀರು ಹಾಕುವವರು, ಅವರ ಅಲ್ಲಾಹನ ಬಳಿ ಸುಜೂದಿನಲ್ಲಿ. ಈ ಉಮ್ಮತ್ತಿನ ವಿಜಯದ ಒಂದನೆಯ ಕಾರಣ ಏನೆಂದರೆ, ಈ ಉಮ್ಮತ್ತಿನ ವಿಜಯದ ಒಂದನೆಯ ಕಾರಣ ಅವರ ರಾತ್ರಿ ಚೆನ್ನಾಗಿತ್ತು, ಶತ್ರುಗಳ ರಾತ್ರಿ ಚೆನ್ನಾಗಿರ್ಲಿಲ್ಲ ಅಂತ. ಸಹಾಬೆ ಕಿರಾಮ್ನ ರಾತ್ರಿ ಬಹಳ ಒಳ್ಳೆಯ ರಾತ್ರಿಗಳು. ಶತ್ರುಗಳ ರಾತ್ರಿ ಅತ್ಯಂತ ಕೆಟ್ಟ ರಾತ್ರಿಗಳು. ಅವರು ಮದ್ಯಪಾನ ಮಾಡುತ್ತಾರೆ, ಕುಣಿದಾಡುತ್ತಾರೆ. ಹೀಗೆ ಅವರ ರಾತ್ರಿ ಎಂಬುದು ಕೆಟ್ಟು ಹೋಗಿತ್ತು. ವಿಶ್ವಾಸಿಗಳ ರಾತ್ರಿ ಅಂದರೆ ರಾತ್ರಿ ಅವರು ಸುಜೂದಿನಲ್ಲಿ ಕಣ್ಣೀರು ಹರಿಸುವವರು, ಅಲ್ಲಾಹನೊಂದಿಗೆ ಪ್ರಾರ್ಥಿಸುವವರು, ಕುರ್ಆನ್ ಪಾರಾಯಣ ಮಾಡುವವರು, ಪ್ರಾರ್ಥನೆಗಳಲ್ಲಿ ತಲ್ಲೀನರಾಗುವವರು. ಅದು ಅವರ ವಿಜಯದ ಒಂದನೆಯ ಕಾರಣ ಅಂತ ಹೇಳಲಾಗುತ್ತದೆ. ಜಮಾಯತೆ ಇಸ್ಲಾಮಿ ಹೇಳುತ್ತಾ ಇರುವುದು, ನಿಮ್ಮ ರಾತ್ರಿ ಬಹಳ ಚೆನ್ನಾಗಿರ್ಬೇಕು. ತಹಜ್ಜುದ್ ನಮಾಜಿನಲ್ಲಿ ನೀವು ಅಲ್ಲಾಹನಿಗೆ ಅತ್ಯಂತ ನಿಕಟರಾಗಬೇಕು. ಇವತ್ತು ಈ ಉಮ್ಮತ್ತಿನ ದೊಡ್ಡ ಶಾಪ ಏನೆಂದರೆ, ನಿಮ್ಮ ರಾತ್ರಿ ಸರಿ ಇಲ್ಲ. ನಮ್ಮ ಯುವಕರೆಲ್ಲ ನಿದ್ದೆ ಮಾಡುವುದೇ ಇಲ್ಲಲ್ಲ 2 ಗಂಟೆ ರಾತ್ರಿಯ ತನಕ ಸೋಷಿಯಲ್ ಮೀಡಿಯಾಗಳಲ್ಲಿ, ಮೊಬೈಲ್ನಲ್ಲಿ. ಈ ಉಮ್ಮತ್ತಿನ ಯುವಕರ ರಾತ್ರಿ ಹಾಳಾಗಿದೆ. ಮಜಾ, ಮನರಂಜನೆ ಈ ಉಮ್ಮತ್ತಿನ ಸೋಲಿಗೆ ಬಹಳ ದೊಡ್ಡ ಕಾರಣ ಅದು. ಜಮಾಯತೆ ಇಸ್ಲಾಮಿ ಹೇಳುತ್ತಾ ಇರುವುದು, ನಿಮ್ಮ ರಾತ್ರಿ ಚೆನ್ನಾಗಿರ್ಬೇಕು. ನಿಮ್ಮ ನೈಟ್ ಅದು ಬಹಳ ಇಂಪಾರ್ಟೆಂಟ್. ಅದು ರಾತ್ರಿ ಅಲ್ಲಾಹನ ಬಳಿ ಸುಜೂದು ಮಾಡಿ, ರಾತ್ರಿ ಅಲ್ಲಾಹನೊಂದಿಗೆ ಕೇಳಿ. ನೀವು ಇಡೀ ಜಗತ್ತು ನಿದ್ರಿಸುವಾಗ, ಇಡೀ ಜಗತ್ತು ನಿದ್ದೆಯಲ್ಲಿರುವಾಗ ತಹಜ್ಜುದ್ ನಮಾಜ್ ಮಾಡಿ ಅಲ್ಲಾಹನೊಂದಿಗೆ ನಿಮ್ಮ ಬೇಡಿಕೆಗಳನ್ನು ಇಡಿ. ತಹಜ್ಜುದ್ ನಮಾಜ್ ಮಾಡಿ ಸುಜೂದಿನಲ್ಲಿ ಕಣ್ಣೀರು ಹರಿಸಿ. ನಿಮ್ಮ ಸಂಸ್ಕರಣೆಯ ಮಾರ್ಗ ಅದು ಸಹೋದರರೇ. ಆದ್ದರಿಂದ ಜಮಾಯತೆ ಇಸ್ಲಾಮಿ ಹೇಳುತ್ತಿರುವ ಒಂದನೆಯ ವಿಷಯ, ತನ್ನ ಕಾರ್ಯಕರ್ತರ ತರಬೇತಿ. ತನ್ನ ಕಾರ್ಯಕರ್ತರು ಅಲ್ಲಾಹನಿಗೆ ಅತ್ಯಂತ ನಿಕಟರಾಗಬೇಕು. ನೀವು ಅಲ್ಲಾಹನಿಗೆ ನಿಕಟರಾಗಬೇಕಾದರೆ ಮನುಷ್ಯರಿಗೆ ನೀವು ನಿಕಟರಾಗಲೇಬೇಕು. ಅದಕ್ಕೆ ಸಮಾಜ ಸೇವೆಯ ಬಗ್ಗೆ ಎಲ್ಲ ದೊಡ್ಡ ಕೆಲಸಗಳನ್ನೆಲ್ಲ ನೀವು ನೋಡಿದ್ದೀರಿ. ಮನುಷ್ಯರಿಗೆ ನಿಕಟರಾಗದೆ ಅಲ್ಲಾಹನಿಗೆ ನಿಕಟರಾಗಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಮುಗಿಸ್ತಾ ಇದ್ದೇನೆ. ಜಮಾಯತೆ ಇಸ್ಲಾಮಿಯ 2ನೆಯ ಕೆಲಸ ದಾವತ್ ಇಲಲ್ಲಾ ಎಂಬುದು.
ಅಲ್ಲಾಹನ ಕಡೆಗೆ ಜನರನ್ನು ನೀವು ಆಹ್ವಾನಿಸಬೇಕು. ಇಸ್ಲಾಮೋಫೋಬಿಯಾದ ಕಾಲ. ಫೋಬಿಯಾ ಇರುವುದಾದ್ರೆ ಏನು ಮಾಡಬೇಕು? ಬೇರೆ ಬೇರೆ ರೀತಿಯ ಫೋಬಿಯಾಗಳೆಲ್ಲ ಇದೆ ಸೊಸೈಟಿಯಲ್ಲಿ. ಹೈಡ್ರೋಫೋಬಿಯಾ ಅಂತ ಇದೆ. ಕೆಲವರಿಗೆ ನೀರು ಕಂಡ್ರೆ ಭಯ. ನೀರು ಕಂಡ್ರೆ ಕೆಲವರಿಗೆ ಭಯ. ಏನು ಮಾಡುವುದು ಈಗ? ನೀರನ್ನು ಸರಿ ಮಾಡುವುದಾ, ಭಯ ಇರುವವರನ್ನು ಸರಿ ಮಾಡುವುದಾ? ನೀರು ಒರಿಜಿನಲ್, ಅದನ್ನು ಸರಿ ಮಾಡುವುದು ಅಂತ ಇಲ್ಲಲ್ಲ. ನೀರಿನ ತಪ್ಪಲ್ಲಲ್ಲ. ನೀರನ್ನು ನೋಡಿದ್ರೆ ಒಬ್ಬನಿಗೆ ಭಯ ಆಗುವುದಾದರೆ ಅದು ನೀರಿನ ತಪ್ಪಲ್ಲ, ಅವನ ಸಮಸ್ಯೆ ಅದು. ನೀವು ಅವನನ್ನು ಸರಿ ಮಾಡಬೇಕು. ಯಾರಿಗೆ ಹೈಡ್ರೋಫೋಬಿಯಾ ಇದೆಯೋ ಆ ಫೋಬಿಯಾ ಇರುವವನಿಗೆ ಮದ್ದು ಮಾಡಬೇಕು. ಕೆಲವರಿಗೆ ನೈಕ್ಟೋಫೋಬಿಯಾ ಇದೆ. ಕತ್ತಲು ಕಂಡ್ರೆ ಆಗುವುದಿಲ್ಲ. ಕತ್ತಲು ಕಂಡ್ರೆ ಕೆಲವರಿಗೆ ಭಯ. ಸಮಸ್ಯೆ ಕತ್ತಲ್ನದ್ದಲ್ಲ, ಅವನದ್ದು ಸಮಸ್ಯೆ. ಫೋಬಿಯಾ ಇರುವವನಿಗೆ ನೀವು ಮದ್ದು ಮಾಡಬೇಕು. ಅದೇ ರೀತಿ ಇಸ್ಲಾಮೋಫೋಬಿಯಾ ಅಂದರೆ ಇಸ್ಲಾಮಿನ ತಪ್ಪಲ್ಲ, ಫೋಬಿಯಾ ಇರುವವನಿಗೆ ನೀವು ಮದ್ದು ಮಾಡಬೇಕು. ಇಸ್ಲಾಮನ್ನು ಸರಿ ಮಾಡುವುದಲ್ಲ, ಇಸ್ಲಾಂ ಸರಿ ಇದದು ಒರಿಜಿನಲ್ ಹಕ್ಕದು. ಯಾರಿಗೆ ಫೋಬಿಯಾ ಇದೆಯೋ ಅವನಿಗೆ ನೀವು ಮದ್ದು ಮಾಡಬೇಕು. ಅಲ್ಲಾಹನ ದೀನನ್ನು ನೀವು ಜನರಿಗೆ ಸರಿಯಾದ ರೀತಿಯಲ್ಲಿ ತೋರಿಸಿಕೊಡಿ. ದಅವತ್ತು ಇಲಲ್ಲಾ, ಈ ಜಗತ್ತಿನಲ್ಲಿ ನೀವು ಮಾಡಬಹುದಾದ ಅತ್ಯಂತ ಶ್ರೇಷ್ಠ ಕೆಲಸ ಅದು. ಅತ್ಯಂತ ಶ್ರೇಷ್ಠ ಕೆಲಸ ಅದು ಅಲ್ಲಾಹನ ದೀನನ್ನು ಜನರಿಗೆ ಪರಿಚಯಿಸುವುದು. ಒಂದು ಬಹುಸಂಸ್ಕೃತಿಯ ಸಮಾಜದಲ್ಲಿ ನೀವು ಮಾಡಬಹುದಾದ ಅತಿ ದೊಡ್ಡ ಕೆಲಸ ಅದು. ಅಲ್ಲಾಹನ ದೀನನ್ನು ನೀವು ಜನರಿಗೆ ಪರಿಚಯಿಸಿ, ನಿಮ್ಮ ಬದುಕಿನ ಮೂಲಕ, ನಿಮ್ಮ ಬರಹಗಳ ಮೂಲಕ, ನಿಮ್ಮ ಮಾತುಗಳ ಮೂಲಕ. ಅದಕ್ಕಾಗಿಯೇ ಭಾರತದಲ್ಲಿ ಎಲ್ಲ ಭಾಷೆಗಳಲ್ಲೂ ಜಮಾಯತ್ ಇಸ್ಲಾಮಿ ಸಾಹಿತ್ಯಗಳನ್ನು ಹೊರತಂದಿರುವುದು. ಇಸ್ಲಾಮಿನ ಬಗ್ಗೆ ಏನೆಲ್ಲ ಸಂಶಯಗಳಿವೆಯೋ ಅದೆಲ್ಲದಕ್ಕೂ ಉತ್ತರಿಸುವ. ಭಾರತದ ಹೆಚ್ಚಿನ ಎಲ್ಲ ಭಾಷೆಗಳಲ್ಲೂ ಕುರ್ಆನ್ನ ವ್ಯಾಖ್ಯಾನ ಗ್ರಂಥಗಳು, ಇಸ್ಲಾಮಿನ ಬಗ್ಗೆ ಅತ್ಯಂತ ಸಂಪನ್ನವಾದ ಸಾಹಿತ್ಯ ಜಮಾಯತ್ ಇಸ್ಲಾಮಿಯ ಬಳಿ ಇದೆ. ಅಲ್ಹಮ್ದುಲಿಲ್ಲ. ಯಾಕೆಂದ್ರೆ ಈ ನಾಡಿನ ಜನತೆಗೆ ನೀವು ಇಸ್ಲಾಮನ್ನು ಪರಿಚಯಿಸಬೇಕು. ಅಲ್ಲಾಹನ ಪ್ರವಾದಿ ಈ ಉಮ್ಮತ್ತಿಗೆ ಮಾಡಿದ ಕೊನೆಯ ವಸಿಯತ್ತದು. ಫಲ್ಯು ಬಲ್ಲಿಗ್ ಶಾಹಿದ ಅಲ್ ಗಾಯಿಬ್ ಅಂತ ಅಲ್ಲಾಹನ ಪ್ರವಾದಿ ಈ ಉಮ್ಮತ್ತಿಗೆ ಮಾಡಿರುವ ಕೊನೆಯ ವಸಿಯತ್ತು. ವಸಿಯತ್ತಿಗಷ್ಟು ಬೆಲೆ ಕೊಡಬೇಕು ನಾವು. ಯಾರಿಗೆ ಈ ದೀನ್ ತಲುಪಿಲ್ಲವೋ ಅವರಿಗೆ ನೀವು ಈ ದೀನನ್ನು ತಲುಪಿಸಬೇಕು. ಯಾರಿಗೆ ಈ ದೀನ್ ಗೊತ್ತಿಲ್ಲವೋ ಅವರಿಗೆ ಈ ದೀನನ್ನು ನೀವು ತಿಳಿಸಬೇಕು. ಸಹೋದರರೇ, ಈ ಸಮಾಜದಲ್ಲಿ ನೀವು ಮಾಡಬೇಕಾದ ಅತಿ ದೊಡ್ಡ ಕೆಲಸ ಅದು ಅಂತ ಜಮಾಯತ್ ಇಸ್ಲಾಮಿ ಹೇಳುತ್ತಾ ಇದೆ. ನೀವು ದಅವತ್ ಇಲಲ್ಲಾ ಮಾಡಬೇಕು. ಒಮನ್ ಅಹ್ಸನು ಕೌಲಂ ಮಿಮ್ಮನ್ ದಆ ಇಲಲ್ಲಾಹಿ ವ ಅಮಿಲ ಸ್ವಾಲಿಹಾ. ಅದಕ್ಕಿಂತ ಒಳ್ಳೆಯವರು ಯಾರಿದ್ದಾರೆ ಅಂತ ಅಲ್ಲಾಹು ಕೇಳುವುದು. ಅಲ್ಲಾಹನ ಮಾರ್ಗಕ್ಕೆ ಜನರನ್ನು ಆಹ್ವಾನಿಸುವ, ಅಲ್ಲಾಹನ ದೀನನ್ನು ಜನರಿಗೆ ತಿಳಿಸಿಕೊಡುವ. ಜಮಾಯತ್ ಇಸ್ಲಾಮಿ ಅಲ್ಲಾಹನ ದೀನನ್ನು ತಿಳಿಸಿಕೊಡುವುದು ಕನ್ವರ್ಟ್ ಮಾಡಲಿಕ್ಕಲ್ಲ, ಅದು ಕೂಡ ನಿಮಗೆ ಗೊತ್ತಿರಬೇಕು. ಅಲ್ಲಾಹನ ದೀನನ್ನು ಜನರಿಗೆ ಪರಿಚಯಿಸುವುದಂದ್ರೆ ಕನ್ವರ್ಟ್ ಮಾಡುವುದು ಅಂತ ಅಲ್ಲ. ಸಮಾಜದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇರುವುದು ಇದರಲ್ಲಿ ಮಾತ್ರ. ಎಲ್ಲ ಸಮಸ್ಯೆಗಳಿಗೂ. ಯಾವುದೆಲ್ಲ ಸಮಸ್ಯೆಗಳು ನಮ್ಮದು, ಜಗತ್ತೆಷ್ಟು ಮುಂದುವರೆದಿದೆ. ಆದರೆ ಈ ಕಾಲದ ಬಗ್ಗೆ ಹೇಳಲಾಗುತ್ತದೆ, ಇದು ಪಿಶಾಚಿ ಜಾಬ್ಲೆಸ್ ಆಗಿರುವ ಕಾಲ, ಪಿಶಾಚಿಗೆ ಕೆಲಸ ಇಲ್ಲದ ಕಾಲ. ಯಾಕೆಂದರೆ ಪಿಶಾಚಿ ಮಾಡುವ ಎಲ್ಲ ಕೆಲಸಗಳನ್ನು ಮನುಷ್ಯ ಮಾಡುತ್ತಾ ಇದ್ದಾನೆ. ಪಿಶಾಚಿ ಮಾಡುವ ಎಲ್ಲ ಕೆಲಸಗಳನ್ನು ಮನುಷ್ಯ ಮಾಡುತ್ತಾ ಇದ್ದಾನೆ. ಬಹಳ ಮುಂದುವರಿದವರು ನೀವು, ಟೆಕ್ನಾಲಜಿ, ಸೈನ್ಸ್, ಇನ್ಫ್ರಾಸ್ಟ್ರಕ್ಚರ್, ಕಲೆ, ಸಾಹಿತ್ಯ. ಆದರೆ ನಿಮ್ಮ ಸ್ಥಿತಿ ಏನು? ಮೊನ್ನೆ ನೋಡಿದ್ದೀರಲ್ಲ, ನ್ಯೂ ಇಯರ್ 2024 ಆಗಿ 25 ಬಂತು. ವಿದ್ಯಾವಂತ ಯುವಕರು ಮತ್ತು ಯುವತಿಯರು ಕಂಠಬೂರ್ದು 800 ಕೋಟಿ ರೂಪಾಯಿಯ ಮಧ್ಯೆ ಒಂದು ದಿವಸ ಕರ್ನಾಟಕದಲ್ಲಿ ಸೇಲಾದದ್ದು. 800 ಕೋಟಿ ರೂಪಾಯಿಯ ಮಧ್ಯ ಯುವಕರು ಯುವತಿಯರು ಕುಡಿದ್ರು, ತೂರಾಡಿದ್ರು, ಮೈ ಮೇಲೆ ಬಟ್ಟೆ ಇಲ್ಲ, ಎಚ್ಚರ ಇಲ್ಲ, ಯಾರು ಜೊತೆಗೆ. ಆದರೆ ನಿಮ್ಮ ಮೀಡಿಯಾಗಳು ಅದರ ವರದಿ ಮಾಡುವುದು ಹೇಗೆ? ಸಂಭ್ರಮಿಸುವ ರೀತಿಯಲ್ಲಿ, ಪ್ರಮೋಟ್ ಮಾಡುವ ರೀತಿಯಲ್ಲಿ ನಿಮ್ಮ ಮೀಡಿಯಾಗಳೆಲ್ಲ ಅದನ್ನು ವರದಿ ಮಾಡ್ತಾ ಇರು. ಇದು ತಪ್ಪು, ಇದು ಅಪರಾಧ, ಇದು ಆಗಬಾರದು ಅಂತ ಯಾವ ಮೀಡಿಯಾಗಳು ಹೇಳಿಲ್ಲಲ್ಲ. ಅದನ್ನೆಲ್ಲ ಸಂಭ್ರಮಿಸ್ತಾ ಇದೆ ನಿಮ್ಮ ಮೀಡಿಯಾಗಳು. ಸಂತೋಷದಿಂದ ಇದು ಹೀಗೆ ಇನ್ನೂ ಹೆಚ್ಚಾಗಬೇಕು ಎಂಬ ರೀತಿಯಲ್ಲಿ ಅವರು ಇದರ ಬಗ್ಗೆ ಚರ್ಚೆ ಮಾಡುವುದು. ಮನುಷ್ಯ ಮುಂದುವರಿದಷ್ಟು ಪಿಶಾಚಿ ಆಗ್ತಾ ಇದ್ದಾನೆ ಸಹೋದರರು. ಅಡ್ವಾನ್ಸ್ಡ್ ಆಗಿ ಮನುಷ್ಯ ಪಾಪ ಮಾಡ್ತಾ ಇರುವುದು. ಮೊದಲೆಲ್ಲ ಮದ್ಯದ ಅಂಗಡಿ ಅಂತ ಇದ್ದದ್ದು ಎಲ್ಲಿ ಎಲ್ಲೋ ಕತ್ತಲು ಇರುವ ಕಡೆಗಳಲ್ಲಿ ಇತ್ತು, ಮದ್ಯದ ಅಂಗಡಿ ಅಲ್ಲ. ಯಾಕಂದ್ರೆ ಮದ್ಯಪಾನ ಮಾಡುವವನಿಗೊಂದು ನಾಚಿಕೆ ಅಂತ ಇತ್ತು. ಈಗ ಸಿಟಿಯಲ್ಲೇ ಸೂಪರ್ ಬಜಾರ್ಗಳು.
ಯುವಕರು ಯುವತಿಯರು ಹೋಗಿ ಪರ್ಚೇಸ್ ಮಾಡುವ ಸ್ಟೈಲ್ ನೋಡಿದ್ರೆ, ಮೊದಲೆಲ್ಲ ಕಳ್ಳತನ ಮಾಡಬೇಕಾದ್ರೆ 2 ಗಂಟೆ ರಾತ್ರಿಯವರೆಗೆ ನಿದ್ದೆಗೆಟ್ಟು ಮನೆಯವರೆಲ್ಲ ನಿದ್ದೆ ಮಾಡಿದ ಮೇಲೆ ಹೋಗಿ ಕಳ್ಳತನ ಮಾಡಬೇಕಿತ್ತು. ಈಗ ನಿಮ್ಮ ಮೊಬೈಲಿಗೆ ಕಾಲ್ ಬರ್ತದೆ, ಯಾರೋ ಬ್ಯಾಂಕಿನಿಂದ ಅಂತ ಹೇಳುತ್ತಾರೆ ಅಥವಾ ಬೇರೆ ಏನೋ ಹೇಳ್ತಾರೆ, OTP ಕೇಳ್ತಾರೆ, ನೀವು OTP ಹೇಳಿದ್ರೆ ನಿಮ್ಮ ದುಡ್ಡೆಲ್ಲ ಖತಮ್. ಕಷ್ಟವೇ ಇಲ್ಲ. ಮೊದಲು ಕಳ್ಳರಿಗೂ ಸ್ವಲ್ಪ ಕಷ್ಟ ಇತ್ತು. ಮೊನ್ನೆ ನಮ್ಮ ಬಂಟ್ವಾಳ ತಾಲೂಕಿನಲ್ಲಿ ED ಅವರಂತ ಒಳ್ಳೆ ID ತೋರಿಸಿಕೊಂಡು ಬಂದು ಒಬ್ಬರ ಕೋಟಿಗಟ್ಟಲೆ ರೂಪಾಯಿ ದೋಚಿಕೊಂಡು ಹೋದ್ರು. ED ಅವರಂತ ಹೇಳಿ ID ಎಲ್ಲ ತೋರಿಸಿ, ನೀವೆಲ್ಲ ಪತ್ರಿಕೆಯಲ್ಲಿ ಓದಿದ್ದೀರಿ, ಚರ್ಚೆ ಆಗ್ತಾ ಇದೆ. ಕೋಟಿಗಟ್ಟಲೆ ರೂಪಾಯಿ. ಮನುಷ್ಯ ಬೆಳೆದಷ್ಟು ಮನುಷ್ಯ ಪಿಶಾಚಿ ಆಗ್ತಾ ಇದ್ದಾನೆ. ಅಡ್ವಾನ್ಸ್ಡ್ ಆಗಿ ಅಪರಾಧ ಮಾಡ್ತಾ ಇದ್ದಾನೆ, ಅಡ್ವಾನ್ಸ್ಡ್ ಆಗಿ. ಆದ್ದರಿಂದ ಜನರಿಗೆ ಇಸ್ಲಾಂ ಅನ್ನು ಹೇಳಿಕೊಡುವುದಂದ್ರೆ ನೀವು ತಿಳ್ಕೊಳ್ಬೇಡಿ ಕನ್ವರ್ಟ್ ಮಾಡುವ ಕೆಲಸ ಅಂತ. ಕನ್ವರ್ಟ್ ಮಾಡುವ ಕೆಲಸ ನಾವು ಯಾರು ಮಾಡುವುದಿಲ್ಲ. ಜನರಿಗೆ ಇಸ್ಲಾಂ ಅನ್ನು ತಿಳಿಸಿಕೊಡುವುದಂದರೆ ಈ ಸಮಾಜಕ್ಕೆ ಏನಾದರೂ ಪರಿಹಾರ ಇದ್ದರೆ, ಇಸ್ಲಾಂ ಅಲ್ಟರ್ನೇಟಿವ್ ಅಂತಲ್ಲ, ಇಸ್ಲಾಂ ಸೊಲ್ಯೂಷನ್. ಕೆಟ್ಟು ಹೋಗಿರುವ, ಮಲಿನಗೊಂಡಿರುವ, ಜವಾಬ್ದಾರಿ ಇಲ್ಲದ ಒಂದು ಸಮಾಜಕ್ಕೆ ಯಾವುದಾದರೂ ದಾರಿ ಇದ್ದರೆ ಅದು ಇಸ್ಲಾಂ ಮಾತ್ರ. ಇಸ್ಲಾಮಿನಲ್ಲದಿದೆ. ಅದಕ್ಕಾಗಿ ನೀವು ಇಸ್ಲಾಮಿನ ದಾವತ್ತು ಮಾಡಬೇಕು. ನಾನು ಮುಗಿಸ್ತಾ ಇದ್ದೇನೆ. 3ನೇದಾಗಿ, ಈ ಆಂದೋಲನದ ಬಹಳ ದೊಡ್ಡ ಕೆಲಸ ಇಸ್ಲಾಹ್, ಮುಸ್ಲಿಂ ಸಮುದಾಯದ ಸುಧಾರಣೆ ಎಂಬುದು ಬಹಳ ದೊಡ್ಡ ಜವಾಬ್ದಾರಿ ಅಂತ ಜಮಾಯತ್ ಇಸ್ಲಾಮಿ ಬಯಸ್ತದೆ. ಯಾಕೆಂದರೆ ಖೈರು ಉಮ್ಮತ್ ಅಂತ ನಿಮ್ಮ ಬಗ್ಗೆ ಕುರ್ಆನ್ ಹೇಳಿರುವುದು. ನೀವು ಶ್ರೇಷ್ಠ ಸಮುದಾಯ. ಆ ಶ್ರೇಷ್ಠತೆ ನಿಮ್ಮಲ್ಲಿ ಇರಬೇಕು. ನೀವು ಈ ಸಮಾಜಕ್ಕೆ ರೋಲ್ ಮಾಡೆಲ್ಗಳಾಗಬೇಕು. ನೀವು ಈ ಸಮಾಜದಲ್ಲಿ ಮಾದರಿಗಳಾಗಬೇಕು. ಒಂದು ಕಾಲದಲ್ಲಿ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಮಕ್ಕಾದಲ್ಲಿ ಶತ್ರುಗಳ ಉಪದ್ರವ, ತೊಂದರೆ ಸಹಿಸಲು ಸಾಧ್ಯ ಇಲ್ಲದೆ ಮಕ್ಕಾ ಬಿಟ್ಟು ಹೊರಟು ಹೋಗ್ತೇನೆ ಅಂತ ಹೇಳಿದ್ರು ಸಿದ್ದೀಕ್. ನಾನಿನ್ನು ಮಕ್ಕಾದಲ್ಲಿ ಇರುವುದಿಲ್ಲ, ಮಕ್ಕಾವನ್ನು ಬಿಟ್ಟು ಹೋಗ್ತಾ ಇದ್ದೇನೆ. ಅಬೂಬಕರ್ ಸಿದ್ದೀಕರನ್ನು ತಡೆದು ನಿಲ್ಲಿಸಿದ್ದು ಯಾರು? ಮಕ್ಕಾದಲ್ಲಿರುವ ಮುಶ್ರಿಕ್ಗಳ ನಾಯಕ. ಮುಸ್ಲಿಂ ಸಮುದಾಯವನ್ನು ಮಕ್ಕಾದಿಂದ ಹೊರಗೆ ಹಾಕಬೇಕು ಅಂತ ಪ್ರತಿಜ್ಞೆ ಕೈಗೊಂಡಿರುವ ಮುಶ್ರಿಕ್ಗಳ ಲೀಡರ್. ಇಲಾ ಐನಯ ಅಬೂಬಕರ್, ಅಬೂಬಕರ್ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಮಿಸ್ಲುಕ ಲಾ ಯಖ್ರುಜ್ ವಲಾ ಯುಖ್ರಜ್. ಅಬೂಬಕರ್ ನಿಮ್ಮಂತ ವ್ಯಕ್ತಿಗಳು ಈ ನಾಡಿನಿಂದ ಹೊರಟು ಹೋಗಬಾರದು. ನಿಮ್ಮಷ್ಟು ಒಳ್ಳೆಯ ಮನುಷ್ಯರು ಈ ನಾಡಿನಲ್ಲಿಲ್ಲ ಅಬೂಬಕರ್. ನಿಮ್ಮಷ್ಟು ಒಳ್ಳೆಯ ವ್ಯಕ್ತಿಗಳು, ನಿಮ್ಮಷ್ಟು ಒಳ್ಳೆಯ ಬಿಸ್ನೆಸ್ ಮ್ಯಾನ್, ನಿಮ್ಮಷ್ಟು ಒಳ್ಳೆಯ ಲೀಡರ್, ನಿಮ್ಮಷ್ಟು ಒಳ್ಳೆಯ ಕುಟುಂಬ ಸಂಬಂಧ ಇರುವವರು ಅಬೂಬಕರ್ ಮಕ್ಕಾದಲ್ಲಿ ಬೇರೆ ಯಾರು ಇಲ್ಲ. ಆದ್ದರಿಂದ ಮಿಸ್ಲುಕ ಲಾ ಯಖ್ರುಜ್ ವಲಾ ಯುಖ್ರಜ್. ನಿಮ್ಮಂತಹವರು ಮಕ್ಕಾ ಬಿಟ್ಟು ಹೊರಟು ಹೋಗಲೂಬಾರದು, ನಿಮ್ಮನ್ನು ಹೊರಗೆ ಹಾಕಲೂಬಾರದು. ಮುಸ್ಲಿಂ ಉಮ್ಮತ್ತಿನ ಐಡೆಂಟಿಟಿ ಅದಾಗಬೇಕು ಅಂತ ಜಮಾಯತ್ ಇಸ್ಲಾಮಿ ಹೇಳುತ್ತಾ ಇರೋದು. ನೀವು ಈ ಸಮಾಜದಲ್ಲಿ ರೋಲ್ ಮಾಡೆಲ್ಗಳಾಗಿ ಬದುಕಬೇಕು. ಈ ಉಮ್ಮತ್ತಿನ ವಿದ್ಯಾರ್ಥಿಗಳು, ಈ ಉಮ್ಮತ್ತಿನ ಯುವಕರು, ಅದಕ್ಕೆ ಅದು ವಿದ್ಯಾರ್ಥಿಗಳಿಗೆ SIO, ಯುವಕರಿಗೆ ಸಾಲಿಡಾರಿಟಿ, ಹುಡುಗಿಯರಿಗೆ GIO, ಮಹಿಳೆಯರಿಗೆ ಮಹಿಳಾ ವಿಂಗ್. ಇದೆಲ್ಲ ಮಾಡಿ ನೀವು ಮಾಡುತ್ತಿರುವುದೇನು? ಇದೆಲ್ಲ ಮಾಡಿ ನೀವು ಮಾಡುತ್ತಿರುವುದು, ನೀವು ಈ ಸಮಾಜಕ್ಕೆ ರೋಲ್ ಮಾಡೆಲ್ಗಳಾಗಬೇಕು. ಒಳಿತಿರುವ, ಖೈರಿಯತ್ತಿರುವ, ಅಲ್ಲದೀನ ಆಮನು ವಲಂ ಯಲ್ಬಸು ಈಮಾನಹುಂ ಬಿಜುಲ್ಮಿನ್ ಉಲೈಕ ಲಹುಮುಲ್ ಅಮ್ನ್ ವಹುಂ ಮುಹ್ತದೂನ್. ಅಲ್ಲಾಹು ಸುಬ್ಹಾನಹು ವ ತಆಲಾ ಹೇಳುವುದು, ವಿಶ್ವಾಸಿಗಳು ಅವರು ತಮ್ಮ ವಿಶ್ವಾಸವನ್ನು ಅಪರಾಧಗಳ ಮೂಲಕ ಹಾಳು ಮಾಡದಿದ್ದರೆ ಅವರಿಗೆ ನಿರ್ಭಯತ್ವ ಇದೆ, ಅವರಿಗೆ ಹಿದಾಯತ್ ಇದೆ ಅಂತ ಅಲ್ಲಾಹು ಹೇಳು. ಜಮಾಯತ್ ಇಸ್ಲಾಮಿ ಹೇಳುತ್ತಾ ಇರುವುದು, ನಿಮ್ಮ ಈಮಾನ್ ಹಾಳಾಗಬಾರದು, ನಿಮ್ಮ ವ್ಯಕ್ತಿತ್ವ ಹಾಳಾಗಬಾರದು. ಈ ಉಮ್ಮತ್ತನ್ನು ಶಿರ್ಕಿನಿಂದ, ಬಿದ್ಅತ್ಗಳಿಂದ, ಎಲ್ಲಾ ರೀತಿಯ ಕೆಡುಕುಗಳಿಂದ ಈ ಉಮ್ಮತ್ತನ್ನು ಇಸ್ಲಾಹ್ ಮಾಡಬೇಕು. ಜಮಾಯತ್ ಇಸ್ಲಾಮಿ ಮಾಡುವ ಅತ್ಯಂತ ದೊಡ್ಡ ಕೆಲಸ. ಮತ್ತೆ ನಿಮಗೆಲ್ಲ ಗೊತ್ತಿರುವಂತಹದ್ದೇ, ಸಮಾಜ ಸೇವೆ ಇರಬಹುದು, ಎಜುಕೇಷನ್ ಇರಬಹುದು, ಅದರ ಬಗ್ಗೆ ಎಲ್ಲ ಸವಿಸ್ತಾರವಾಗಿ ನೀವು ಆಲಿಸಿದ್ದೀರಿ. ಆದ್ದರಿಂದ ಸಹೋದರ ಸಹೋದರಿಯರೇ, ನೀವು ಈ ಆಂದೋಲನವನ್ನು ಅರ್ಥ ಮಾಡಬೇಕು. ಈ ಆಂದೋಲನ ಮಾಡುವ ಕೆಲಸವನ್ನು ನೀವು ತಿಳಿದು, ಇದು ಸರಿ ಎಂದಾದರೆ, ಇದು ಒಳ್ಳೆಯದು ಎಂದಾದರೆ, ಮತ್ತು ನಿಮ್ಮ ಕೆಲಸ ಏ ಲೋಗ ಅಚ್ಚಾ ಕಾಮ್ ಕರ್ತಾ ಹೇ ಅಂತ ಹೇಳುವುದಲ್ಲ, ನೀವು ಇದರ ಭಾಗ ಆಗಬೇಕು. ನೀವು ದೂರ ನಿಂತು, ಹೊರಗೆ ನಿಂತು ಈ ಜನ ಏ ಲೋಗ ಬಹುತ್ ಅಚ್ಚಾ ಕಾಮ್ ಕರ್ತಾ ಹೇ ಅಂತ ಹೇಳಿದರೆ ಸಾಕಾಗುವುದಿಲ್ಲ. ಅದು ನಿಮ್ಮ ಜವಾಬ್ದಾರಿ ಅಲ್ಲ. ಅದು ಇವರು ಬಹಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ, ಜಮಾಯತ್ ಇಸ್ಲಾಮಿ ಲೋಗ ಬಹುತ್ ಅಚ್ಚೆ ಲೋಗ ಹೇ ಅಂತ ಹೇಳುವುದು ನಿಮ್ಮ ಕೆಲಸ ಅಲ್ಲ. ಇದು ಸರಿ ಇದೆ, ಇವರ ಕೆಲಸ ಸರಿ ಇದೆ, ಇದು ಈ ದೇಶದಲ್ಲಿ ಮಾಡಬೇಕಾದ ಕೆಲಸ.
ಇದು ಈ ಉಮ್ಮತ್ತಿನ ಹೊಣೆಗಾರಿಕೆ ಅಂತ ನೀವು ಒಪ್ಪಿಕೊಳ್ಳುವುದಾದರೆ ಖಂಡಿತವಾಗಿಯೂ ನೀವು ಈ ಆಂದೋಲನದ ಭಾಗ ಆಗಬೇಕು, ಈ ಆಂದೋಲನದ ಜೊತೆ ಸೇರಿಕೊಳ್ಬೇಕು. ಆದ್ದರಿಂದ ಈ ಆಂದೋಲನವನ್ನು ತಿಳಿದು ಅರ್ಥ ಮಾಡಿ ನೀವು ಈ ಆಂದೋಲನದ ಭಾಗ ಆಗಬೇಕು ಎಂಬ ವಿನಂತಿಯೊಂದಿಗೆ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಾಖಿರು ದಾವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.